ಈ ದಿನ ಸತ್ಯವೇರಿಂದ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ನಾವು ಧ್ಯಾನ ಮಾಡುವುದಕ್ಕಿರುವಂತ ವಿಷಯ ಏನಂತಂದ್ರೆ, ಎಂತಹ ಉಪವಾಸ ಪ್ರಾರ್ಥನೆಯನ್ನ ದೇವರು ಕೇಳುವರು ಎಂಬುದಾಗಿ. ಉಪವಾಸದ ವಿಷಯವಾಗಿ ನಮ್ಮೆಲ್ಲರಿಗೂ ಸಹ ಚೆನ್ನಾಗಿ ತಿಳಿದಿರುತ್ತೆ. ನಾವು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ರಕ್ಷಣೆ ಹೊಂದಿ ಸಭೆಗೆ ಬಂದು ಸತ್ಯವೇದವನ್ನು ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ನಾವು ವಿಶ್ವಾಸ ಜೀವಿತವನ್ನು ಪ್ರಾರಂಭ ಮಾಡಿದಂತ ದಿನಗಳಿಂದಲೂ ಸಹ ನಮಗೆ ಉಪವಾಸ ಪರಿಚಯವಿರುತ್ತೆ. ನಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆಗಳೆಂಬುದಾಗಿ ಮಾಡ್ತಾ ಇರ್ತಾರೆ, ಕುಟುಂಬಗಳಲ್ಲಿ ಉಪವಾಸ ಪ್ರಾರ್ಥನೆಗಳೆಂಬುದಾಗಿ ಮಾಡುತ್ತಾರೆ. ಉಪವಾಸಗಳನ್ನ ನಾವು ಚೆನ್ನಾಗಿ ಅರಿತಿದ್ದೇವೆ. ನಾವು ಬಹಳಷ್ಟು ಉಪವಾಸಗಳನ್ನ ಮಾಡಿರಬಹುದು. ಆದ್ರೆ ಈ ದಿವಸ ನಾವು ಧ್ಯಾನ ಮಾಡುವುದಕ್ಕಿರುವಂತ ವಿಷಯ ಏನಂತಂದ್ರೆ, ನಾವೆಲ್ಲ ಉಪವಾಸ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಸರಿ. ಆದ್ರೆ ಯಾವ ಉಪವಾಸ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ ಅದು ಮುಖ್ಯ. ನಾವು ಉಪವಾಸವನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ಉಪವಾಸ ಪ್ರಾರ್ಥನೆಯನ್ನ ದೇವರು ಕೇಳ್ತಾರ, ನಾವು ಯಾವ ತರ ಉಪವಾಸ ಮಾಡಬೇಕು, ಯಾವ ತರ ಉಪವಾಸ ಮಾಡಿದ್ರೆ ದೇವರು ಕೇಳೋದಿಲ್ಲ, ಇದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಒಂದು ವೇಳೆ ದೇವರು ನಮ್ಮ ಪ್ರಾರ್ಥನೆಗಳನ್ನ ಅಂಗೀಕರಿಸಿದ ರೀತಿಯಲ್ಲಿ ಉಪವಾಸಗಳಿದ್ದು ನಾವು ಪ್ರಾರ್ಥನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಆದ್ರೆ ನಾವು ಯಾವ ರೀತಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನ ಅಂಗೀಕರಿಸ್ತಾರೋ ಆ ರೀತಿಯಾಗಿ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನ ಕೇಳಿ ಉತ್ತರ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಈ ದಿವಸ ನಾವು ಸತ್ಯವೇದದಿಂದ ಎಂತಹ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಕೇಳಿ ಅದಕ್ಕೆ ಉತ್ತರವನ್ನು ಕೊಡುವರು ಎನ್ನುವುದನ್ನ ನಾವು ಧ್ಯಾನ ಮಾಡಿ ನೋಡೋಣ. ನಾವು ದೇವರ ವಾಕ್ಯವನ್ನು ನೋಡುವಾಗ ಯೋನ ಎನ್ನುವಂತ ಒಂದು ಭಕ್ತ ಇರ್ತಾನೆ, ತಾನೊಬ್ಬ ಪ್ರವಾದಿ. ಈ ಪ್ರವಾದಿಗೆ ದೇವರು ಒಂದು ಕೆಲಸವನ್ನು ಕೊಡ್ತಾರೆ. ನಿನ್ನೆವೆ ಅನ್ನುವಂತ ಒಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿರುವಂತ ಜನಗಳು ತುಂಬಾ ದುಷ್ಟರಾಗಿ ಬದುಕ್ತಾ ಇದ್ದಾರೆ. ಅವರ ವಿಷಯವಾಗಿ ನನ್ನ ಬಳಿಯಲ್ಲಿ ಎಷ್ಟೋ ದೊಡ್ಡ ಮೊರೆ ಬಂದಿದೆ. ಆದ್ರಿಂದ ಅವರ ಪಾಪಗಳಿಗಾಗಿ ನಾನು ಅವರನ್ನ ಶಿಕ್ಷಿಸಬೇಕಂತ ತೀರ್ಮಾನ ಮಾಡಿದ್ದೀನಿ. ನೀನು ಹೋಗಿ ನಾನು ಅವರನ್ನ ಶಿಕ್ಷಿಸೋದಕ್ಕಿಂತ ಮುಂಚೆ ಒಂದು ಸಂದೇಶವನ್ನು ಅವರಿಗೆ ಹೇಳು. 40 ದಿವಸಗಳಾದ್ಮೇಲೆ ಈ ನಿನೆವೆ ಪಟ್ಟಣ ಕೆಡವಲ್ಪಡುತ್ತೆ ಎಂಬುದಾಗಿ ಅವರಿಗೆ ಹೇಳು ಅಂತ ಯೋನನಿಗೆ ದೇವರು ಹೇಳ್ತಾರೆ. ಆದ್ರೆ ಈ ಯೋನ ಏನ್ ಮಾಡ್ತಾರೆ ಅಂತಂದ್ರೆ, ನಿನೆವೆ ಪಟ್ಟಣಕ್ಕೆ ಹೋಗಿ ಅವರಿಗೆ ಅದನ್ನ ಹೇಳುವುದಕ್ಕೆ ಬದಲಾಗಿ ತಾರ್ಷೀಸಿಗೆ ಅವರು ದೋಣಿ ಹತ್ತಿ ಹೊರಟೋಗ್ಬಿಡ್ತಾರೆ. ದೇವರು ಮಾಡಿದಂತ ಕೆಲಸವನ್ನ, ಹೇಳಿದಂತ ಕೆಲಸವನ್ನ ಅವ್ರು ಮಾಡದೆ ಬೇರೆ ಕಡೆ ಹೋಗೋಣ ಅಂತ ಅವ್ರು ಹೊರಟೋಗ್ತಾರೆ. ಕೊನೆಗೆ ದೇವರು ಸಮುದ್ರನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಆ ದೋಣಿಯಲ್ಲಿದ್ದಂಥವ್ರು ಯೋನನನ್ನ ಸಮುದ್ರದಲ್ಲಿ ಹಾಕಿ ಒಂದು ಮೀನ್ ಬಂದು ಯೋನನನ್ನ ನುಂಗಿ ಆಮೇಲೆ ಯೋನನನ್ನ ತಿರುಗಿ ದಡದಲ್ಲಿ ಬಿಡೋದನ್ನ ನಾವು ಕಾಣ್ತೀವಿ. ಮತ್ತೆ ತಿರುಗಿ 2ನೇ ಸರಿ ದೇವರು ಹೇಳ್ತಾರೆ, ನೋಡು ಇಷ್ಟೆಲ್ಲಾ ಕಷ್ಟ ಅನುಭವಿಸ್ತಿದೀಯಾ, ಈಗಲಾದ್ರೂ ನಾನು ಹೇಳೋ ಒಂದು ಕೆಲಸ ಮಾಡು, ನಿನೆವೆ ಪಟ್ಟಣಕ್ಕೆ ಹೋಗಿ ಅವರಿಗೆ ನಾನು ಹೇಳೋದನ್ನ ಹೇಳು ಅಂತ ದೇವ್ರು ಹೇಳ್ತಾರೆ. ಕೊನೆಗೆ ಯೋನ ಏನ್ ಮಾಡ್ತಾರೆ, ದೇವ್ರು ನನ್ನ ಬಿಡೋದಿಲ್ಲ, ನನ್ನನ್ನ ಎಲ್ಲೋದ್ರೂ ದೇವ್ರು ಬಿಡ್ತಾ ಇಲ್ಲ, ಸರಿ ಆಯ್ತು, ನಾನ್ ದೇವ್ರ ಕೈಯಿಂದ ನಾಶ ಆಗೋದಕ್ಕಿಂತ ನಿನೆವೆ ಪಟ್ಟಣದವ್ರಿಗೆ ಹೇಳಿ ಅವರೇ ನನ್ನ ನಾಶ ಮಾಡಿದ್ರೆ ಮಾಡ್ಲಿ. ದೇವ್ರ ಹತ್ರ ನಾವು ಸಿಗಾಕೊಳ್ಳೋದಕ್ಕಿಂತ ಮನುಷ್ಯರ ಹತ್ರ ಸಿಗಾಕೊಂಡ್ರೆ ದೇವ್ರು ಬೇಕಾದ್ರೆ ಕಾಪಾಡ್ತಾರೆ, ದೇವ್ರ ಹತ್ರನೇ ನಾವು ಸಿಗಾಕೊಂಡ್ರೆ ಯಾರು ಕಾಪಾಡ್ತಾರೆ, ಸರಿ ಆಯ್ತು ಹೋಗಿ ಹೇಳ್ತೀನಿ ಅಂತ ಇವನ ನಿನೆವೆ ಪಟ್ಟಣಕ್ಕೆ ಹೋಗ್ತಾನೆ. ನಿನೆವೆ ಪಟ್ಟಣಕ್ಕೆ ಹೋಗ್ಬಿಟ್ಟು ಆ ಜನಗಳಿಗೆ ದೇವರ ಸಂದೇಶವನ್ನ ತಾನು ಹೇಳ್ತಾನೆ. ಆಗ ನಿನೆವೆ ಪಟ್ಟಣಕ್ಕೆ ಯೋನ ಏನ್ ಸಂದೇಶ ಹೇಳ್ತಾನೆ ಅದನ್ನ ಕೇಳಿ ಆ ಜನಗಳು ಏನ್ ಮಾಡ್ತಾರೆ, ಆಮೇಲೆ ದೇವರು ಏನ್ ಮಾಡ್ತಾರೆ, ಇದನ್ನ ಸತ್ಯವೇದದಿಂದ ನಾವು ಓದಿ ನೋಡೋಣ. ಯೋನ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ ವಾಕ್ಯಗಳು 5ರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ 980ನೇ ಪುಟದಲ್ಲಿ ಈ ವಾಕ್ಯಗಳು ಕಾಣಿಸುತ್ತೆ. ಇದನ್ನ ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನ ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು ಹೊರಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗಲಿ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲಾ ಸಾರಿಸಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಯೋನ ನಿನೆವೆ ಪಟ್ಟಣಕ್ಕೆ ಹೋಗಿ
ಆ ಪಟ್ಟಣದಲ್ಲಿ ಜನಗಳಿಗೆ ಸಾರುತ್ತಾರೆ, ನೀವು ಬಹಳ ದುಷ್ಟರಾಗಿ ಪಾಪವನ್ನು ಮಾಡುತ್ತಾ ಬರುತ್ತಾ ಇದ್ದೀರಿ, ದೇವರು ನಿಮ್ಮನ್ನು ನಾಶ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇಲ್ಲಿನಿಂದ 40 ದಿವಸಗಳಾದ ಮೇಲೆ ಈ ನಿನೆವೆ ಪಟ್ಟಣ ಕೆಡವಲ್ಪಡುತ್ತೆ ಅಂತ ಅವ್ರು ಸಾರಿ ಹೊರಟೋಗ್ತಾರೆ. ನಿನೆವೆ ಪಟ್ಟಣದಲ್ಲಿ ಯೋನ ಹೋಗಿ ಈ ವಾರ್ತೆಯನ್ನ ಹೇಳಿದ ನಂತರ ಅದು ಎಲ್ಲಾ ಜನಗಳ ಮಧ್ಯದಲ್ಲಿ ಹರಡುತ್ತೆ. ಕೊನೆಗೆ ಅದು ಅರಸನವರೆಗೂ ಕೂಡ ಹೋಗುತ್ತೆ. ಅರಸನವರೆಗೂ ಹೋದ ನಂತರ ಅರಸನು ತಾನು ಮಾಡುವಂತ ಒಂದು ಕೆಲಸ ಏನಂತಂದ್ರೆ, ಅರಸನ ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. ಅದೇನೆಂದರೆ, ಎಲ್ಲರೂ ಸಹ ನೀವು ನಿಮ್ಮನ್ನ ದೇವರ ಮುಂದೆ ತಗ್ಗಿಸಿಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಪಶುಗಳಿಗೂ ಸಹ, ಕುರಿ ಆಮೇಲೆ ಹಸು, ಬೇರೆ ಯಾವುದೇ ನೀವು ಸಾಕುವಂತ ಪಶುಗಳಿದ್ರು ಸಹ ಅವುಗಳಿಗೂ ಸಹ ನೀವು ಮೇವು ಹಾಕಬಾರ್ದು. ಎಲ್ಲಾ ಪಶುಗಳು, ಎಲ್ಲಾ ಮನುಷ್ಯರು ಉಪವಾಸದಂತ ಇದ್ದು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಅಂತ ತನ್ನ ಆಜ್ಞೆಯನ್ನು ಹೊರಡಿಸೋದನ್ನ ನಾವು ಕಾಣ್ತೇವೆ. ಎಲ್ಲರೂ ದೇಶದಲ್ಲಿರುವಂತಹ ಜನಗಳೆಲ್ಲ ಈ ರೀತಿಯಾಗಿ ಯಾರು ಸಹ ಊಟವನ್ನ ಮಾಡದೆ ಎಲ್ಲರೂ ತಮ್ಮನ್ನು ತಗ್ಗಿಸಿಕೊಂಡು ಗೋಣಿ ತಟ್ಟನ್ನ ಅವರು ಹೊದ್ದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ದೇವರನ್ನ ನೋಡಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ರಾಜ ಎಲ್ಲರೂ ಸಹ ತಮ್ಮ ದುರ್ಮಾರ್ಗವನ್ನು ಬಿಡಲಿ, ತಾವು ನಡೆಸುವಂತ ಹಿಂಸೆಯನ್ನ ಅವರು ಬಿಟ್ಟು ಬಿಡಲಿ ಎಂಬುದಾಗಿ ಆಜ್ಞೆಯನ್ನು ಹೊರಡಿಸುತ್ತಾರೆ. ಅದೇ ರೀತಿ ಎಲ್ಲರೂ ಸಹ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ದೇವರು ಅವರು ಮಾಡಿದಂತ ಉಪವಾಸ ಪ್ರಾರ್ಥನೆಗಳನ್ನು ತಮ್ಮ ತಗ್ಗಿಸಿಕೊಂಡದನ್ನೆಲ್ಲ ನೋಡಿ ಅವರಿಗೆ ಮಾಡಬೇಕಾಗಿದ್ದಂತ ಕೇಡನ್ನ ಮಾಡದು ಬಿಟ್ಟರು ಎನ್ನುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಇಲ್ಲಿ ನಿನೆವೆ ಪಟ್ಟಣದವರು ತುಂಬಾ ದುಷ್ಟರಾಗಿದ್ದರು. ದೇವರು ಅವರನ್ನ ಅಳಿಸಬೇಕೆಂದು ತೀರ್ಮಾನ ಮಾಡಿದರು, ಅದನ್ನ ಪ್ರಕಟಿಸಿದರು. ಅದನ್ನ ಕೇಳಿದಂತ ನಿನೆವೆ ಪಟ್ಟಣದವರು ತಮ್ಮನ್ನು ತಗ್ಗಿಸಿಕೊಂಡು ಉಪವಾಸವಿದ್ದು ಬಲವಾಗಿ ದೇವರನ್ನ ನೋಡಿ ಮೊರೆ ಇಟ್ಟರು. ದೇವರು ಅವರ ಮೊರೆಯನ್ನು ಕೇಳಿ ಅವರನ್ನ ಕ್ಷಮಿಸಿ ಅವರಿಗೆ ಮಾಡಬೇಕೆಂಬುದಾಗಿದ್ದಂತ ಕೇಡನ್ನ ದೇವರು ತಪ್ಪಿಸಿದರು. ಆದ್ರೆ ಇಲ್ಲಿ ನಿನೆವೆ ಪಟ್ಟಣದವರು ಉಪವಾಸದಿಂದ ಇದ್ದು ದೇವರಿಗೆ ತಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ಅವರ ತಪ್ಪುಗಳನ್ನ ಕ್ಷಮಿಸಿ ಅವರಿಗೆ ಮಾಡಬೇಕಿದ್ದಂತ ಕೇಡನ್ನ ಮಾಡದೆ ಹೋದದಕ್ಕೆ ಕಾರಣ ಏನು? ಆ ನಿನೆವೆ ಪಟ್ಟಣದವರು ಸುಮ್ನೆ ಯಾರು ಸಹ ಊಟ ಮಾಡದೆ ದೇವರೇ ನಮ್ಗೆ ಕ್ಷಮಿಸಪ್ಪ ಅಂತ ಹೇಳಿಬಿಟ್ಟ ಮಾತ್ರಕ್ಕೆ ದೇವರು ಅದನ್ನ ಅಂಗೀಕರಿಸಿ, ಆಯ್ತು ನೀವು ಇವತ್ತೆಲ್ಲ ಊಟ ಮಾಡಿಲ್ಲವಲ್ಲ, ಸರಿ ಸಂತೋಷ, ನಾನ್ ನಿಮ್ಮನ್ನ ದಂಡಿಸೋದಿಲ್ಲ ಅಂತ ಹೇಳ್ಬಿಡ್ತಾರ? ನಾವು ಹೊಟ್ಟೆ ಹಸ್ಕೊಂಡಿರೋದು ದೇವ್ರಿಗೆ ಇಷ್ಟನಾ? ನಮಗೆ ಹೊಟ್ಟೆ ಹಸುವನ್ನ ಕೊಟ್ಟಿರೋದು ದೇವರು. ನಾವು ಊಟ ಕೇಳಕ್ ಮುಂಚೆ ನಮಗೆ ಊಟ ಕೊಟ್ಟಿದ್ದ ದೇವರು. ಎಲ್ಲವನ್ನ ಉಂಟು ಮಾಡಿ ನೋಡಿ, ಜೀವ ಜಂತುಗಳಿಗೆ ಇಂತಿದ್ದದನ್ನೆಲ್ಲ ನಾನು ಆಹಾರವಾಗಿ ಇಟ್ಟಿದ್ದೀನಿ, ನಿಮಗೆ ಇಂಥದ್ದನ್ನೆಲ್ಲ ಆಹಾರವಾಗಿ ಇಟ್ಟಿದ್ದೀನಿ, ನೀವು ಸೇವಿಸಬಹುದು ಅಂತ ನಮಗೆ ಹೊಟ್ಟೆ ಹಸು ಕೊಟ್ಟು, ನಾವು ಹೊಟ್ಟೆ ಹಸುವನ್ನ ಊಟ ಕೊಡಪ್ಪ ಅಂತ ದೇವ್ರನ್ನ ಕೇಳಕ್ ಮುಂಚೆನೆ ನಮ್ಮನ್ನು ಉಂಟು ಮಾಡಿದ ತಕ್ಷಣನೇ ನಮಗೆ ಏನ್ ಬೇಕು ಊಟ ಎಲ್ಲ ಇಂಥದ್ದೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀನಿ, ಇವುಗಳನ್ನೆಲ್ಲ ನೀವು ಊಟ ಮಾಡಿ ಅಂತೆಲ್ಲ ಹೇಳಿದ್ರೆ ದೇವರು. ಹೀಗಿರುವಾಗ ನಾವು ಹಸ್ಕೊಂಡಿರುವಾಗ ದೇವ್ರಿಗೆ ಅದು ಸಂತೋಷನಾ? ಯಾವ್ದಾದ್ರು ಒಂದು ತಾಯಿಗೆ ಮಗು ಹಸ್ಕೊಂಡಿದ್ರೆ ತಾಯಿಗೆ ಸಂತೋಷ ಆಗತ್ತಾ? ಹೊಟ್ಟೆ ಹಸ್ಕೊಂಡಿದ್ಯಲ್ಲ, ಆಯ್ತು ನನ್ಗೆ ಸಂತೋಷ ಅಂತ ಯಾರಾದ್ರೂ ತಾಯಿ ಹೇಳ್ತಾರ? ಹೇಳೋದಿಲ್ಲ. ನಾವು ಹೊಟ್ಟೆ ಹಸ್ಕೊಂಡಿರೋದು ದೇವ್ರ ಸಂತೋಷನಾ? ನಾವು ಹೊಟ್ಟೆ ಹಸ್ಕೊಂಡಿರೋದು ದೇವ್ರಿಗೇನು ಸಂತೋಷ ಅಲ್ಲ. ಆದ್ರೆ ಇವ್ರು ಹೊಟ್ಟೆ ಹಸ್ಕೊಂಡಿದ್ ಮಾತ್ರಕ್ಕೆ ದೇವ್ರಿಗೇನೋ ಸಂತೋಷ ಆಗ್ಬಿಟ್ಟು, ಆಯ್ತು ನೀವೆಲ್ಲ ಹೊಟ್ಟೆ ಹಸ್ಕೊಂಡು ಉಪವಾಸ ಇದ್ರಲ್ಲ, ನಾನು ಇವಾಗ ನಿಮ್ಗೆ ಕ್ಷಮಿಸ್ಬಿಡ್ತೀನಿ ಅಂತ ದೇವ್ರು ಕ್ಷಮಿಸ್ಬಿಡ್ತಾರ? ನಾವು ಸುಮ್ನೆ ಹೊಟ್ಟೆ ಹಸ್ಕೊಂಡು ಉಪವಾಸ ಇದ್ಬಿಟ್ಟಿದ್ದಕ್ಕೆ ಮಾತ್ರಕ್ಕೆ ದೇವ್ರು ನಮ್ಗೆ ಕ್ಷಮಿಸ್ಬಿಡೋದಿಲ್ಲ. ಆದ್ರೆ ನಾವು ಹೊಟ್ಟೆ ಹಸ್ತಿದ್ದು ಉಪವಾಸ ಮಾಡಿ ಇನ್ನೊಂದು ಮುಖ್ಯವಾದ ಕಾರ್ಯ ಮಾಡಬೇಕು, ಆಗ್ಲೇನೆ ದೇವರು ನಮ್ಗೆ ಕ್ಷಮಿಸ್ತಾರೆ. ಈ ನಿನೆವೆ ಪಟ್ಟಣಕ್ಕೆ ವಿರುದ್ಧವಾಗಿ ದೇವರು ನ್ಯಾಯ ತೀರ್ಪನ್ನು ಪ್ರಕಟಿಸಿದ ನಂತರ ಈ ಜನಗಳೆಲ್ಲ ಮಾಡಿದ ಕೆಲಸ, ಎಲ್ಲರೂ ಊಟ ಬಿಟ್ಟು ಉಪವಾಸ ಇದ್ರು, ತಮ್ಮನ್ನು ತಗ್ಗಿಸ್ಕೊಂಡು ದೇವರ ಹತ್ರ ದೇವರೇ ಕ್ಷಮಿಸು ಅಂತ ಹೇಳಿದ್ರು. ಆದ್ರೆ ಅಷ್ಟಕ್ಕೆ ಮಾತ್ರ ಅವ್ರು ಬಿಟ್ಟಿಲ್ಲ. ಆ ನಿನೆವೆ ಅರಸನು ಇದನ್ನ ಮಾಡ್ಬೇಕು ಅಂತ ಆಜ್ಞೆ ಹೊರಡಿಸುವಾಗ ಇನ್ನೊಂದು ಮುಖ್ಯವಾದ ಆಜ್ಞೆಯನ್ನ ತಾನು ಹೇಳ್ತಾನೆ. ಆ ಆಜ್ಞೆ ಯಾವುದು ಅಂತಂತಂದ್ರೆ 7ನೇ ವಾಕ್ಯದಿಂದ ನಾವು ಓದಿ ನೋಡೋಣ. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನಗಳಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ ಅಂತ ಹೇಳಿ ಇಷ್ಟನ್ನ ಮಾತ್ರ ಮಾಡ್ಬೇಕು ಅಂತ ತಾನು ಹೇಳಿಲ್ಲ. ಆಮೇಲೆ ಆ ನಿನೆವೆ ಅರಸ ಇನ್ನೊಂದು ಮಾತನ್ನು ಕೂಡ ಹೇಳುತ್ತಾನೆ. ಏನಂತಂದ್ರೆ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ಈ ಮಾತು ತುಂಬಾ ಮುಖ್ಯ. ದೇವರು ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ನಮ್ಮ ಪ್ರಾರ್ಥನೆ ಕೇಳ್ಬಿಡೋದಿಲ್ಲ. ಆದ್ರೆ ಉಪವಾಸದಿಂದ ಇದ್ದು ನಮ್ಮ ದುರ್ಮಾರ್ಗದಿಂದಲೂ ನಾವು ಮಾಡುವಂತ ಹಿಂಸೆಯಿಂದಲೂ ನಾವು ಮನ ತಿರುಗಬೇಕಾಗಿರುವುದು ಬಹಳ ಮುಖ್ಯ. ನಾನು ಮಾಡೋ ದುರ್ಮಾರ್ಗತನವನ್ನು ಮಾಡ್ತಾನೆ ಇರ್ತೀನಿ, ನಾನು ಮಾಡುವಂತ ಹಿಂಸೆಯನ್ನು ಮಾಡ್ತಾನೆ ಇರ್ತೀನಿ.
ಆದ್ರೆ ಒಂದು ದಿವಸ ಮಾತ್ರ ಹೊಟ್ಟೆ ಹೇಳ್ತಾರೆ ಹಾಸ್ಕೊಂಡ್ ಕುತ್ಕೊಂಡ್ಬಿಟ್ಟು ದೇವ್ರೆ ಇಂದಿನ ಕಾರ್ಯ ಮಾಡ್ಬಿಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಮಾಡೋ ದುರ್ಮಾರ್ಗತನ ಮಾಡ್ತಾನೆ ಇದ್ರೆ, ನಾನು ಮಾಡೋಂತ ಹಿಂಸೆಯನ್ನು ಮಾಡ್ತಾನೆ ಇದ್ರೆ, ನಾನು ಮಾಡೋ ಕೆಟ್ಟತನ ಮಾಡ್ತಾನೆ ಇದ್ರೆ ದೇವರ ಉಪವಾಸ ಪ್ರಾರ್ಥನೆ ಕೇಳ್ತಾರ? ಖಂಡಿತ ದೇವ್ರಿಗೆ ಹೇಳೋದಿಲ್ಲ. ದೇವ್ರಿಗೆ ಬೇಕಾಗಿರೋದು ನಾವು ಹೊಟ್ಟೆ ಎಸ್ಕೊಂಡಿರ್ಬೇಕು ಅನ್ನೋದಲ್ಲ, ನಮ್ಮ ಪಾಪಗಳಿಂದ ಮನೆ ತಿರುಗಬೇಕು, ಅದು ದೇವ್ರಿಗೆ ಬೇಕಾಗಿರೋದು. ಆಗ ಅದಾದ್ಮೇಲಿಂದ ನಾವು 9ನೇ ವಾಕ್ಯದಲ್ಲಿ ಓದುವಾಗ, ದೇವರು ಒಂದು ವೇಳೆ ಮನಮರಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸ್ತಾನು, ನಾವು ನಾಶವಾದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿಸಿದನು. ಈ ರೀತಿ ರಾಜ ಎಲ್ಲ ಆಜ್ಞೆ ಹೊರಡಿಸ್ತಾನೆ. ಎಲ್ಲ ಉಪವಾಸ ಮಾಡಿ ಬಲವಾಗಿ ಪ್ರಾರ್ಥನೆ ಮಾಡಿ ನಿಮ್ ಕೆಟ್ಟತನದಿಂದ ಮನ ತಿರುಗಿ ದೇವರು ಒಂದು ವೇಳೆ ನಮ್ಮನ್ನು ಕರುಣಿಸಬಹುದು, ಈ ನ್ಯಾಯ ತೀರ್ಪನ್ನ ದೇವರು ತಪ್ಪಿಸಬಹುದು ಅಂತ ಆಜ್ಞೆ ಹೊರಡಿಸ್ತಾನೆ. ಎಲ್ಲಾ ಜನಗಳು ಅದೇ ತರ ಮಾಡ್ತಾರೆ. ಆಮೇಲೆ ನಾವು 10ನೇ ವಾಕ್ಯ ಓದುವಾಗ ಆ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ದೇವರು ನಿನೆವೆಯವರ ಕಾರ್ಯಗಳನ್ನ ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ಇಲ್ಲಿ ದೇವರು ಯಾವುದಕ್ಕೆ ಮನಮರಗಿ, ಯಾವುದರ ನಿಮಿತ್ತ ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನ ಮಾಡದೆ ಬಿಟ್ಟನು ಅಂತ ಅಂದ್ರೆ, ಅವರೆಲ್ಲರೂ ಉಪವಾಸ ಇದ್ರು, ಅದಕ್ಕೋಸ್ಕರ ದೇವರು ಅವರಿಗೆ ಕೇಡನ್ನ ಮಾಡದೆ ಬಿಟ್ಬಿಟ್ರು ಅಂತ ಬರೆಯಲ್ಪಡ್ಲಿಲ್ಲ. ಅಥವಾ ಅವರೆಲ್ಲ ಬಲವಾಗಿ ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ದೇವರು ಅವ್ರು ಮಾಡ್ಬೇಕಾಗಿರೋ ಕೇಡನ್ನ ಮಾಡದೆ ಬಿಟ್ಬಿಟ್ರು ಅಂತ ಬರೆಯಲ್ಪಡಲಿಲ್ಲ. ಆದ್ರೆ ದೇವರು ನೋಡಿದ್ದ ಏನನ್ನ ಅಂದ್ರೆ, ಅವರ ದುರ್ಮಾರ್ಗದಿಂದ ಅವರು ಮನ ತಿರುಗಿದರು. ದೇವರು ನಿನೆವೆಯವರ ಕಾರ್ಯಗಳನ್ನ ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು. ನಾವು ಉಪವಾಸ ಇದ್ದು ಹೊಟ್ಟೆ ಹಾಸ್ಕೊಂಡು ದೇವರೇ ಅಂದಿದ್ ಮಾತ್ರಕ್ಕೆ ದೇವರು ನೀನ್ ಹೊಟ್ಟೆ ಹಾಸ್ಕೊಂಡಿದೀಯಲ್ಲ, ನಂಗೆ ಸಂತೋಷ ಆಯ್ತು, ನಿನ್ಗೆ ಏನ್ ಬೇಕೋ ಕೊಡ್ತೀನಿ ಅಂತ ಹೇಳಲ್ಲ. ನಾವು ಬಲವಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ಬಿಟ್ಟು ನಿನ್ನ ಎಷ್ಟೊಂದು ಪ್ರಾರ್ಥನೆ ಮಾಡಿ ಕೇಳದಲ್ಲ ಕೊಟ್ಬಿಡ್ತೀನಿ ಅಂತ ದೇವ್ರು ಹೇಳಲ್ಲ. ನಮ್ಮ ದುರ್ಮಾರ್ಗದಿಂದ ಮನೆ ತಿರುಗಿ ಏನ್ ಕೇಳಿದ್ರು ಕೊಡ್ತಾರೆ. ಈ ಜನಗಳು ಮಾಡಿದ ಉಪವಾಸದಿಂದಲೋ ಇಟ್ಟಂತ ಬಲವಾದ ಮೊರೆಯಿಂದಲೋ ದೇವರು ಅವರನ್ನ ಕ್ಷಮಿಸಿ ಬಿಡಲಿಲ್ಲ. ದೇವರು ಅವರನ್ನು ಕ್ಷಮಿಸಿದ್ದಕ್ಕೆ ಕಾರಣ ಅವರ ದುರ್ಮಾರ್ಗದಿಂದ ಅವರು ತಿರುಗಿಕೊಂಡರು ಎನ್ನುವುದನ್ನ ನೋಡಿ ಅವರನ್ನ ದೇವರು ಮನಮರಗಿ ಕ್ಷಮಿಸದೆ ಬಿಟ್ಟನು. ಕೊನೆಯಲ್ಲಿ ಯೋನನಿಗೆ ಕೋಪ ಬರುತ್ತೆ. ದೇವರೇ, ನಾನು ಇದಕ್ಕೇನೆ ಬರಲ್ಲ ಅಂತ ಹೇಳಿದ್ದು, ನಾನು ಮೊದಲೇ ನನಗೆ ಹೇಳಿದಾಗ ಅಲ್ಲಿ ಹೋದ್ಮೇಲೆ ಅವರು ಪ್ರಾರ್ಥನೆ ಮಾಡ್ತಾರೆ, ನೀನ್ ಕ್ಷಮಿಸ್ಬಿಡ್ತೀಯಾ, ಆಮೇಲೆ ನಾನು ಹೋಗಿದ್ದೆಲ್ಲ ವ್ಯರ್ಥ ಆಗುತ್ತೆ ಅಂತ ನಾನು ಮೊದಲೇ ಬರಲಿಲ್ಲ, ಈಗ ನೋಡಿದ್ರೆ ನೀನು ಹಂಗೆ ಆಯ್ತು ಅಂತ ಅಂದ್ಬಿಟ್ಟು ಯೋನ ದೇವ್ರ ಹತ್ರ ವಾದ ಮಾಡ್ತಾನೆ. ಕೊನೆಗೆ ದೇವ್ರು ಹೇಳ್ತಾರೆ, ನೋಡು, ನೀನೊಂದು ಸಣ್ಣ ಒಂದು ಗಿಡಕ್ಕೋಸ್ಕರ ವ್ಯಥ ಪಡ್ತಾ ಇದೀಯಾ, ಹೀಗಿರುವಾಗ ಈ ನಿನೆವೆ ಪಟ್ಟಣದಲ್ಲಿ 1,20,000 ಮಂದಿ ಇದ್ದಾರೆ, ಈ ಜನಗಳನ್ನ ನಾನು ಅಳಿಸ್ಬಿಡ್ಲಾ, ಅವ್ರ ಮನೆ ತಿರುಗಿದಾಗ ನಾನು ಅವ್ರನ್ನ ಕ್ಷಮಿಸಬಾರ್ದ ಅಂತ ದೇವರು ಯೋನನ ಬಳಿಯಲ್ಲಿ ಮಾತಾಡೋದನ್ನ ನಾವು ಕಾಣ್ತೀವಿ. ಆಗ ದೇವರು ಅವರನ್ನ ಅಳಿಸದೆ ಕ್ಷಮಿಸೋದಕ್ಕೆ ಕಾರಣ ಅವರ ದುರ್ಮಾರ್ಗದಿಂದ ಅವ್ರ ಮನೆ ತಿರುಗಿದರು. ಒಂದು ವೇಳೆ ಅವ್ರ ದುರ್ಮಾರ್ಗದಿಂದ ಅವ್ರ ಮನೆ ತಿರುಗದೆ ದುರ್ಮಾರ್ಗವನ್ನೆಲ್ಲ ಒಳಗಡೆ ಹಾಗೆ ಇಟ್ಟುಕೊಂಡು ಆದ್ರೆ ಉಪವಾಸವಿದ್ದು ದೇವರ ಹತ್ರ ನೋಡಿ ಪ್ರಾರ್ಥನೆ ಮಾಡಿ ದೇವರೇ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಉಪವಾಸ ಪ್ರಾರ್ಥನೆ ಆಗೋದ್ಮೇಲೆ ತಿರ್ಗಾವಾಗ ಅದೇ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ದೇವರು ಸುಮ್ಮನೆ ಆಗ್ಬಿಡ್ತಾರ? ಆಗೋದಿಲ್ಲ. ಅವನು ಎಷ್ಟೇ ಉಪವಾಸ ಮಾಡಿ ಮತ್ತೆ ಅವ್ನು ಮಾಡೋ ದುರ್ಮಾರ್ಗತನವನ್ನೇ ಮಾಡ್ತಾ ಇದ್ರು ದೇವರ ಅವ್ರ ಮನದ ದಂಡನೆ ತಪ್ಪಿಸೋದಿಲ್ಲ. ದೇವರಿಗೆ ಮುಖ್ಯ ನಮ್ಮ ಪಾಪಗಳಿಂದ ನಾವು ಮನೆ ತಿರುಗಬೇಕು, ನಮ್ಮ ಕೆಟ್ಟ ನಡವಳಿಕೆಗಳಿಂದ ನಾವು ಮನೆ ತಿರುಗಬೇಕು, ದೇವರಿಗೆ ಪ್ರಿಯವಿಲ್ಲದಿರುವಂತ ನಡವಳಿಕೆಗಳನ್ನ ನಾವು ಬಿಟ್ಟು ಬಿಡಬೇಕು, ನಾವು ಹೊಸ ಮನುಷ್ಯರಾಗಬೇಕು, ದೇವರ ಸ್ವರೂಪವಾಗಿ ನಾವು ಮಾರ್ಪಡಬೇಕು. ಅದು ದೇವರಿಗೆ ಮುಖ್ಯ. ಆಮೇಲೆ ನಾವು ಏನೇ ಉಪವಾಸ ಇದ್ರು ಏನೇ ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳ್ತಾರೆ. ಆದ್ರೆ ನಾವು ಎಲ್ಲಿವರೆಗೂ ಮನ ತಿರುಗೋದಿಲ್ವೋ ಅಲ್ಲಿವರೆಗೂ ನಾವು ಬೆಟ್ಟದಷ್ಟು ಉಪವಾಸ ಮಾಡಿದ್ರು, ಬೆಟ್ಟದಷ್ಟು ಪ್ರಾರ್ಥನೆ ಮಾಡಿದ್ರು ಯಾವ ಪ್ರಯೋಜನನೂ ಇಲ್ಲ. ದೇವರು ನಿನೆವೆ ಜನಗಳನ್ನ ಕ್ಷಮಿಸಿದ್ದಕ್ಕೆ ಕಾರಣ ಅವ್ರ ಉಪವಾಸ ಪ್ರಾರ್ಥನೆ ಅಲ್ಲ, ಅವರು ದುರ್ಮಾರ್ಗದಿಂದ ಮನ ತಿರುಗಿದ್ರು. ಅದಕ್ಕೋಸ್ಕರ ದೇವರು ಅವರನ್ನ ಕ್ಷಮಿಸಿ ಅವರ ದಂಡನೆಯನ್ನು ತಪ್ಪಿಸಿದ್ರು. ಈ ದಿವಸ ನಾನು ನೀವು ದೇವರು ನಮ್ಮ ಉಪವಾಸ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ಮೊದಲು ನಮ್ಮ ದುರ್ನಡತೆಯನ್ನು ಬಿಡಬೇಕಾದದ್ದು ಬಹಳ ಮುಖ್ಯ. ಹಂಗಂದ್ರೆ ಕೆಟ್ಟವರಾಗಿದ್ದು ಒಳ್ಳೆಯವರಾಗ್ಬಿಟ್ರೆ ಸಾಕಲ್ವಾ? ನಾವು ಮಾಡೋ ಕೆಟ್ಟದನ್ನೆಲ್ಲ ಬಿಟ್ಬಿಟ್ರೆ ಸಾಕಲ್ವಾ? ಇನ್ನೇನಕ್ಕೆ ನಾವು ಉಪವಾಸ ಮಾಡಬೇಕು ಅಂತ ಅನಿಸ್ಬೋದು. ಆ ರೀತಿ ಅಲ್ಲ. ಉಪವಾಸ ನಾವೇನಕ್ಕೋಸ್ಕರ ಮಾಡ್ತೇವೆ? ಉಪವಾಸ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ದೇವರೇ ನಮ್ಮಿಂದ ಸಾಧ್ಯ ಇಲ್ಲಪ್ಪ, ನೀನ್ ನಮಗೆ ಸಹಾಯ ಮಾಡದೆ ಹೋದರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇರಲ್ಲ, ನಾವು ಅಶಕ್ತರು, ನಮ್ ಕೈಯಲ್ಲಿ ಆಗದೆ ಇರುವಂತವರು, ಆದ್ರೆ ದೇವರೇ ನೀನ್ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನು, ಅಪ್ಪ ನೀನ್ ಕಾರ್ಯ ಮಾಡಪ್ಪ ಅಂತ ನಮ್ಮನ್ನು ತಗ್ಗಿಸಿಕೊಂಡು ದೀನರಾಗಿ ದೇವರ ಹತ್ರ ಸಹಾಯ ಕೇಳಬೇಕು ಅನ್ನೋದಕ್ಕೋಸ್ಕರ ನಾವು ಉಪವಾಸ ಮಾಡ್ತೇವೆ. ನಾವು ಅಶಕ್ತರು ಅನ್ನೋದನ್ನು ತೋರಿಸಿ ದೇವರೇ ನೀನೇ ಶಕ್ತನು, ನೀನೇ ಸಹಾಯ ಮಾಡಬೇಕು ಅಂತ ಅವ್ರ ಹತ್ರ ಕೇಳೋದಕ್ಕೋಸ್ಕರ ಉಪವಾಸ ಮಾಡ್ತೇವೆ.
ನಾವು ಕೇಳ್ತಾ ಇರುವಂತ ಯಾವುದೋ ಒಂದು ಕಾರ್ಯ ನಮಗೆ ತುಂಬಾ ಅಗತ್ಯವಾಗಿ ಬೇಕೇ ಬೇಕು, ಸ್ವಾಮಿ ನೀನು ತಡ ಮಾಡಬಾರದು ಅಂತ ನಮ್ಮ ಒಂದು ಅಗತ್ಯವನ್ನ ಬಹಳ ಒತ್ತಾಯದಿಂದ ದೇವರು ತೋರಿಸಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮನ್ನ ಉಪವಾಸದಿಂದ ಇದ್ದು ತಗ್ಗಿಸಿಕೊಂಡು ನಾವು ಕುಗ್ಗಿಸಿಕೊಂಡು ದೇವರ ಸಹಾಯವನ್ನ ಕೇಳುತ್ತೇವೆ. ಆದ್ರೆ ಬರೀ ಉಪವಾಸನ ಮಾತ್ರ ಏನು ನಡೆಯೋದಿಲ್ಲ. ನಾವು ಮನ ತಿರುಗಿ ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ಕೇಳ್ತಾರೆ. ಇದುವರೆಗೂ ನಾವು ಎಷ್ಟೋ ಸರಿ ಉಪವಾಸ ಮಾಡಿರಬಹುದು, ಆದ್ರೆ ಉಪವಾಸವನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ದುರ್ಮಾರ್ಗದಿಂದ ನಾವು ಮನ ತಿರುಗಬೇಕಾದದ್ದು ಬಹಳ ಮುಖ್ಯ. ಎಲ್ಲವರೆಗೂ ನಮ್ಮ ಕೆಟ್ಟತನದಿಂದ ನಾವು ಮನ ತಿರುಗದೆ ಹೊಸ ಮನುಷ್ಯರಾಗಿ ನಾವು ಮಾರ್ಪಡದೆ ದೇವರ ಸ್ವರೂಪಿಗಳಾಗಿ ನಾವು ಬದಲಾಗದೆ ಉಪವಾಸವನ್ನು ಮಾಡಿ 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 ಪ್ರಾರ್ಥನೆ ಮಾಡೋದ್ರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ದೇವರ ಆ ಪ್ರಾರ್ಥನೆಗಳನ್ನು ಯಾವತ್ತೂ ಕೇಳೋದಿಲ್ಲ, ಅದಕ್ಕೆ ಉತ್ತರನೂ ಕೊಡೋದಿಲ್ಲ. ಆದ್ರೆ ನಾವು ಮನ ತಿರುಗಿ ನಮ್ಮ ಪೂರ್ವ ಪಾಪಗಳನ್ನ ಬಿಟ್ಟು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಂಡು ದೇವರ ವಾಕ್ಯದ ಪ್ರಕಾರ ಬದುಕೋದಕ್ಕೆ ನಮ್ಮನ್ನ ಅರ್ಪಿಸಿಕೊಂಡು ನಮ್ಮನ್ನು ತಗ್ಗಿಸಿಕೊಂಡು, ದೇವರೇ ನನ್ನಿಂದ ಸಾಧ್ಯ ಇಲ್ಲಪ್ಪ, ನಿನ್ನಿಂದ ಎಲ್ಲಾ ಸಾಧ್ಯ, ಸಹಾಯ ಮಾಡು ಸ್ವಾಮಿ ಅಂತ ನಾವು ದೇವರಿಗೆ ಒಪ್ಪಿಸಿಕೊಂಡು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವರು ಒಡನೆ ಕೇಳ್ತಾರೆ, ನಮಗೆ ಉತ್ತರವನ್ನು ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ದೇವರು ಉಪವಾಸ ಪ್ರಾರ್ಥನೆಗಳನ್ನ ಕೇಳುವ ಆತನು. ಆದ್ರೆ ಎಂತಹ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಕೇಳ್ತಾರೆ? ಯಾವನು ತನ್ನ ಪಾಪದಿಂದ ಮನ ತಿರುಗಿ ತನ್ನ ಪಾಪವನ್ನು ಬಿಟ್ಟು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡು ಉಪವಾಸವಿದ್ದು ದೇವರನ್ನು ನೋಡಿ ಪ್ರಾರ್ಥಿಸುವನೋ ಅವನ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಆದ್ರೆ ಒಂದು ವೇಳೆ ಇದುವರೆಗೂ ನಮ್ಮ ಪಾಪಗಳಿಂದ ನಾವು ಮನ ತಿರುಗದೆ ನಾವು ಸುಮ್ಮನೆ ಉಪವಾಸ ಪ್ರಾರ್ಥನೆಗಳಂತೆಲ್ಲ ಮಾಡಿ ಬದುಕ್ತಾ ಇದ್ರೆ ಯಾವ ಪ್ರಯೋಜನ ಕೂಡ ಅದರಿಂದ ಇಲ್ಲ. ನಾವು ಮನ ತಿರುಗಬೇಕಾಗಿರುವುದು ಬಹಳ ಮುಖ್ಯ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೆಶಾಯ ಪ್ರವಾದನೆಯ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 16 ಮತ್ತು 17ರಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ. ಯೆಶಾಯ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 16 ಮತ್ತು 17. 15ನೇ ವಾಕ್ಯದಿಂದಲೂ ಸಹ ನಾವು ಓದಿ ನೋಡೋಣ. ಯೆಶಾಯ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯದಿಂದಲೇ ನಾವು ಓದಿ ನೋಡೋಣ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿಗೆ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ನ್ಯಾಯ ನಿರತರಾಗಿರಿ. ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ. ಅನಾಥರಿಗೆ ನ್ಯಾಯ ತೀರಿಸಿರಿ. ವಿಧವೆಯ ಪಕ್ಷವಾಗಿ ವಾರಿಸಿರಿ. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳ ಸಂಗಡ ಮಾತಾಡುತ್ತಾ, ನೀವು ನನ್ನ ಕಡೆಗೆ ಪ್ರಾರ್ಥನೆ ಮಾಡಿ ಕೈ ಎತ್ತಿದ್ರು ನಾನು ನೋಡೋದಿಲ್ಲ. ನಿಮ್ಮ ಪ್ರಾರ್ಥನೆಗಳನ್ನ ಎಷ್ಟೇ ನೀವು ಬಹು ಪ್ರಾರ್ಥನೆಗಳನ್ನ ಮಾಡಿದರೂ ಸಹ ನಾನು ಅದಕ್ಕೆ ಕಿವಿಗೊಡೋದಿಲ್ಲ. ನಿಮ್ಮ ಕೈಗಳು ರಕ್ತದಿಂದ ತುಂಬಿದೆ. ನಿಮ್ಮ ದುಷ್ಟತ್ವವನ್ನು ಬಿಡಿರಿ. ನಿಮ್ಮಲ್ಲಿರುವಂತಹ ಪಾಪದಿಂದ ನಿಮ್ಮ ಮನ ತಿರುಗಿರಿ. ಒಳ್ಳೇದನ್ನ ಮಾಡಿ, ಆಗ ನಾನು ನಿಮ್ಮ ಪ್ರಾರ್ಥನೆ ಕೇಳ್ತೀನಿ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಯೆಶಾಯ ಪ್ರವಾದನ ಪುಸ್ತಕ 55ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ. ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನ ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿ ಬರಲಿ, ಆತನು ಅವನನ್ನ ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನ ಮಹಾಕೃಪೆಯಿಂದ ಕ್ಷಮಿಸುವನು. ದೇವರ ಬಳಿಗೆ ಬರುವಾಗ ಅವರು ನಮ್ಮನ್ನು ಕರುಣಿಸುತ್ತಾರೆ. ಆತನ ಬಳಿಗೆ ಬರುವಾಗ ಮಹಾಕೃಪೆಯಿಂದ ದೇವರು ನಮ್ಮನ್ನ ಆವರಿಸಿಕೊಳ್ಳುತ್ತಾರೆ. ಆದರೆ ಅದು ಯಾವಾಗ? ದುಷ್ಟತನದಿಂದ ನಾವು ಮನ ತಿರುಗುವಾಗ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನ ಬಿಡಲಿ. ದುರಾಲೋಚನೆಗಳನ್ನ ನಾವು ಬಿಟ್ಟು ದೇವರ ಬಳಿಗೆ ಬರುವಾಗ ದೇವರು ನಮ್ಮನ್ನು ಕರುಣಿಸುತ್ತಾರೆ. ಅವರ ಮಹಾಕೃಪೆಯಿಂದ ನಮಗೆ ಅವರನ್ನ ಆವರಿಸಿಕೊಳ್ತಾರೆ. ಆದ್ರೆ ಅದನ್ನ ಮಾಡದೆ ಸುಮ್ಮನೆ ಪ್ರಾರ್ಥನೆ ಮಾಡಿ ಸುಮ್ಮನೆ ಉಪವಾಸ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಮೊದಲು ಮನ ತಿರುಗಬೇಕೇ ಪ್ರಯೋಜನ, ಆಮೇಲೆ ಉಪವಾಸ ಪ್ರಾರ್ಥನಾ ನಮಗೆ ಪ್ರಯೋಜನವಾಗುತ್ತೆ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಾರೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನ ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇಲ್ಲಿ ದೇವರು ನಮಗೆ ಹೇಳುವಂತ ಮಾತು, ನನ್ನ ಜನಗಳು ಅವರ ಕೆಟ್ಟ ನಡವಳಿಕೆಗಳನ್ನ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸಿದರೆ, ನನ್ನ ದರ್ಶನವನ್ನು ಬಯಸಿದರೆ ನಾನು ಅವರ ಪ್ರಾರ್ಥನೆ ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ದೇಶದಲ್ಲಿ ಆರೋಗ್ಯವನ್ನು ಕೊಡುತ್ತೇನೆ ಅಂತ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಆಗ ಇಲ್ಲಿಯೂ ಸಹ ದೇವರು ಹೇಳ್ತಾರೆ, ನನ್ನ ಜನಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡವಳಿಕೆಗಳನ್ನು ಬಿಟ್ಟು ಪ್ರಾರ್ಥಿಸಬೇಕು, ಆಗ ಅದನ್ನು ನಾನು ಕೇಳುತ್ತೇನೆ ಎಂಬುದಾಗಿ.
ಈ ರೀತಿ ನಾವು ದೇವರ ವಾಕ್ಯವನ್ನೆಲ್ಲ ನೋಡಿಕೊಂಡು ಹೋದರೆ ದೇವರ ಉದ್ದೇಶ ಒಂದೇ. ಮೊದಲು ನಮ್ಮ ಪಾಪಗಳಿಂದ ನಾವು ಮನ ತಿರುಗಬೇಕು, ನಮ್ಮ ಕೆಟ್ಟ ನಡವಳಿಕೆಗಳನ್ನ ನಾವು ಮಾರ್ಪಡಿಸಿಕೊಡಬೇಕು. ಅದು ದೇವರಿಗೆ ಮೊದಲು ಬಹಳ ಮುಖ್ಯ. ಆ ನಂತರ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದರೂ ಸರಿ, ಹಾಗೆಯೇ ಪ್ರಾರ್ಥನೆ ಮಾಡಿದರೂ ಸರಿ, ಎಂತ ಪ್ರಾರ್ಥನೆ ಆಗಿದ್ದರೂ ಸಹ ದೇವರು ಅದನ್ನ ಕೇಳುವರು. ಆದರೆ ನಮ್ಮ ಪಾಪಗಳಿಂದ ಮನ ತಿರುಗದೆ ನಾವೇನೇ ಉಪವಾಸ ಇದ್ದರೂ ಏನೇ ಪ್ರಾರ್ಥನೆ ಮಾಡಿದ್ರು ದೇವರದನ್ನ ಯಾವತ್ತೂ ಸಹ ಕೇಳೋದಿಲ್ಲ. ಅದರಿಂದ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಮೊದಲು ನಮ್ಮ ಪಾಪಗಳಿಂದ ನಾವು ಮನ ತಿರುಗಿದ್ದೇವಾ ಎನ್ನುವುದನ್ನ ಪರಿಶೀಲಿಸಿ ನೋಡಬೇಕು. ಆ ನಂತರ ಉಪವಾಸ ಇದ್ದು ಪ್ರಾರ್ಥಿಸುವಾಗ ದೇವರದನ್ನ ಕೇಳುವುದಕ್ಕೆ ಅವಕಾಶ ಬರುತ್ತಾರೆ. ಪಾಪರಿಂದ ಮನ ತಿರುಗಿ ದೇವರನ್ನು ನೋಡಿ ಮಾಡುವಂತ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಕೇಳುತ್ತಾರೆ. ಇದು ಮೊದಲನೆಯದು. ಎರಡನೆಯದಾಗಿ ಇನ್ನು ಎಂತ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಕೇಳುತ್ತಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ, ಯೆಶಾಯನ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯ ವಾಕ್ಯಗಳು 1ರಿಂದ 9 ನಾವು ಓದಿ ನೋಡೋಣ. ಯೆಶಾಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯ ವಾಕ್ಯಗಳು 1ರಿಂದ 9 ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಕೊಂಬಿನಂತೆ ದನೆಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು, ಯಾಕೋಬ ವಂಶದವರಿಗೆ ಅವರ ಪಾಪಗಳನ್ನು ಅರುಹು. ಇಲ್ಲಿ ದೇವರು ಯೆಶಾಯ ಪ್ರವಾದಿಗೆ ಮಾತನಾಡುತ್ತಾ, ನನ್ನ ಜನಗಳಿಗೆ ಅವರು ಮಾಡುವಂತ ಪಾಪ ಎಂಥದ್ದು ಅನ್ನೋದನ್ನ ನೀನು ಹೇಳು. ಕೊಂಬು ಊದುವಾಗ ಯಾವ ರೀತಿ ಶಬ್ದ ಬರುತ್ತೆ, ಆ ರೀತಿಯಾಗಿ ದೊಡ್ಡ ಶಬ್ದದಿಂದ ನನ್ನ ಜನಗಳಿಗೆ ಅವರು ಮಾಡುವಂತ ಪಾಪವನ್ನ ಹೇಳು ಅಂತ ಯೆಶಾಯನ ಹತ್ತಿರ ದೇವರು ಮಾತಾಡೋದನ್ನ ನಾವು ಕಾಣ್ತೇವೆ. ಆಮೇಲೆ ಮುಂದುವರಿಸಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವರಂತೂ ದಿನದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡುತ್ತಾರೆ. ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವ ದರ್ಶನದಲ್ಲಿ ಆನಂದಿಸುತ್ತಾರೆ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸಿರುವುದೇಕೆ ಅಂದುಕೊಳ್ಳುತ್ತಾರೆ. ನನ್ನ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಉಪವಾಸ ಇದು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನಾನು ಉತ್ತರ ಕೊಟ್ಟಿಲ್ಲ ಅವರು ಮಾಡಿರೋಂಥ ಉಪವಾಸ ಪ್ರಾರ್ಥನೆಗೆ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ನಾವು ಉಪವಾಸ ಮಾಡಿದ್ದೀವಿ, ನೀನ್ ಯಾಕೆ ಕಟಾಕ್ಷಿಸ್ತಾ ಇಲ್ಲ? ನಮ್ಮ ಆತ್ಮನ ನಾವು ಕುಂದಿಸ್ಕೊಂಡಿದ್ದೀವಿ, ನೀನು ಗಮನಿಸ್ತಾನೆ ಇಲ್ಲ ನಮ್ಮನ್ನ, ಯಾಕೆ ಸ್ವಾಮಿ ಅಂತನ್ಬಿಟ್ಟು ನನ್ನನ್ನೇ ಪ್ರಶ್ನೆ ಮಾಡ್ತಾರೆ ಅಂತ ಅವ್ರು ಹೇಳಿ, ಆಮೇಲೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯ ಕೆಲಸಗಳನ್ನು ನಡೆಸಿ ನಿಮ್ಮ ಆಳುಗಳನ್ನು ತುಳಿತ ಕೆಳೆಯುತ್ತೀರಿ. ಆಮೇಲೆ ದೇವರು ಉತ್ತರ ಕೊಡ್ತಾ ಹೋಗ್ತಾರೆ. ನಾವು ಉಪವಾಸ ಮಾಡ್ತೀವಿ, ನೀನ್ ಯಾಕೆ ಕೇಳೋದಿಲ್ಲ? ನಾವು ಉಪವಾಸ ಮಾಡ್ತೀವಿ, ಯಾಕೆ ಉತ್ತರ ಕೊಡೋದಿಲ್ಲ ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ಸರಿ, ನಿಮ್ಮ ಉಪವಾಸ ಎಂತದಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನೀವು ಮಾಡೋಂತ ಇಂಥ ಉಪವಾಸ ಪ್ರಾರ್ಥನೆ ನಾನು ಕೇಳ್ಬೇಕಾ? ನಿಮಗೆ ಉತ್ತರ ಕೊಡ್ಬೇಕಾ ಅಂತ ದೇವರು ವಿವರಿಸ್ತಾ ಹೋಗೋದನ್ನ ನಾವು ಕಾಣ್ತೀವಿ. ದೇವರು ಇಸ್ರಾಯೇಲ್ ಜನಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಳಿತ ಕೆಳೆಯುತ್ತೀರಿ. ನೀವೇನ್ ಮಾಡ್ತೀರಾ ಅಂದ್ರೆ, ಉಪವಾಸ ಇರ್ತೀವಿ ನಾವು ಇವತ್ತಂತ ಉಪವಾಸ ಗೊತ್ತು ಮಾಡ್ತೀರಾ. ಆದ್ರೆ ಇನ್ನೊಂದ್ ಕಡೆ ನೀವೇನ್ ಮಾಡ್ತೀರಿ ಗೊತ್ತಾ? ನಿಮ್ಮ ಆಳುಗಳಿಗೆ, ಒಂದ್ ವೇಳೆ ನಿಮ್ಗೆ ಜಮೀನ್ ಇತ್ತು, ಇಲ್ಲ ನಿಮ್ಗೆ ಮಂದೆಗಳೆಲ್ಲ ಇದೆ, ಯಾವ್ದೋ ಒಂದು ಅಂಗಡಿ ಇತ್ತು, ವ್ಯಾಪಾರ ಇಡುವಂತ ಅಂಗಡಿ ಇತ್ತು ಅಂತಂದ್ರೆ, ನೀವು ಉಪವಾಸ ಮಾಡಿ ಮನೇಲಿ ಉಪವಾಸ ಇರ್ತೀರಾ. ಆದ್ರೆ ಇನ್ನೊಂದ್ ಕಡೆ ನಿಮ್ ಕೆಲಸದವ್ರಿಗೆಲ್ಲ ಏನ್ ಮಾಡ್ತಾರಾ, ಎಲ್ಲಾ ಕೆಲಸ ಮಾಡ್ರೋ, ವ್ಯಾಪಾರಗಳೆಲ್ಲ ಯಾವ್ದು ಡೆಲ್ ಆಗ್ಬಾರ್ದು, ಇವತ್ತು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಎಲ್ಲ ನಡಿಬೇಕು ಅಂತ ಅನ್ಬಿಟ್ಟು ನಿಮ್ಮ ಆಳುಗಳನ್ನ ಕೆಲಸಕ್ಕೆ ನೀವು ಎಳಿತೀರಾ. ಅಂದ್ರೆ ನೀವು ಉಪವಾಸ ಮಾಡ್ತೀರಾ, ಆದ್ರೆ ನಿಮ್ ಸಂಪಾದನೆಗೆ ಏನ್ ಕಡಿಮೆ ಆಗ್ಬಾರ್ದು, ನಿಮ್ಮ ಆದಾಯಕ್ಕೆ ಏನ್ ಕಡಿಮೆ ಆಗ್ಬಾರ್ದು. ನಿಮ್ ದುಡ್ಡು ನಿಮ್ಗೆ ಬರ್ತಾ ಇರಬೇಕು, ಈಗ ನಿಮ್ಗೆ ಉಪವಾಸನ ಆಗ್ಬೇಕು. ಈ ತರ ನಾವು ಉಪವಾಸ ಮಾಡೋದು. ಉಪವಾಸ ಮಾಡುವಾಗ ಎಲ್ಲವನ್ನು ಬಿಟ್ಟು ನನ್ ಮುಂದೆ ಬಂದು ಕುತ್ಕೊಳ್ಬೇಕು. ನೀವು ಉಪವಾಸ ಮಾಡ್ತೀರಾ, ಉಪವಾಸ ಮಾಡುವಾಗ ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಂದ್ ಮಾಡಿ ನನ್ ಮುಂದೆ ಬಂದು, ಸ್ವಾಮಿ ನಮ್ಮನ್ನ ತಗ್ಗಿಸಿ ಒಪ್ಪಿಸ್ಕೊಡ್ತೀವಪ್ಪ, ಈ ತರ ನಡೀತಾ ಇದೆಯಪ್ಪ, ಇಂಥ ಕಾರ್ಯಗಳಿದೆಯಪ್ಪ, ಸಹಾಯ ಮಾಡಪ್ಪ, ನಮ್ ಕೈಲಿ ಆಗ್ತಾ ಇಲ್ಲಪ್ಪ ಅಂತ ನೀವು ನನ್ನನ್ನ ಪೂರ್ಣವಾಗಿ ನಿಮ್ಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ಬೇಕು. ಆದ್ರೆ ನೀವ್ ಹೆಂಗೆ ಅಂತಾರೆ, ಈ ಕಡೆ ಉಪವಾಸ ಮಾಡ್ತೀರಾ, ಆ ಕಡೆ ವ್ಯಾಪಾರ ಮಾಡ್ತಾ ಇರ್ತೀರಾ, ಈ ಕಡೆ ಉಪವಾಸ ಮಾಡ್ತೀರಾ, ಆ ಕಡೆ ಕೆಲಸಗಳು ಮಾಡ್ತಾ ಇರ್ತೀರಾ, ಈ ಕಡೆ ಉಪವಾಸ ಮಾಡ್ತೀರಾ, ಆ ಕಡೆ ಲಾಭ ಮಾಡ್ತಾ ಇರ್ತೀರಾ. ಅವಾಗ ಇಂಥ ಉಪವಾಸವನ್ನ ನಾನು ಅಂಗೀಕರಿಸ್ಬೇಕಾ ಅಂತ ದೇವರು ಹೇಳೋದನ್ನ ನಾವು ಕಾಣ್ತೇವೆ. ಇದೇ ರೀತಿ ತಪ್ಪುಗಳನ್ನ ನಾವು ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಉಪವಾಸಗಳಂತ ಗೊತ್ತು ಮಾಡಿ ನಾವು ನಮ್ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಆದ್ರೆ ಉಪವಾಸ ಆ ರೀತಿಯಾಗಿ ಮಾಡತಕ್ಕದ್ದಲ್ಲ. ಉಪವಾಸ ಅಂತ ಅನ್ನೋದು ನಮ್ಮನ್ನು ನಾವು ಪೂರ್ಣವಾಗಿ ದೇವರ ಹತ್ರ ಒಪ್ಪಿಸ್ಕೊಟ್ಟು ಯಾವ ಒಂದು ಉದ್ದೇಶದಿಂದ ಒಂದು ವೇಳೆ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವೋ ಆ ಕಾರ್ಯಗಳನ್ನ ದೇವರ ಹತ್ರ ನಾವು ಅರಿಕೆ ಮಾಡುತ್ತಾ ನಾವು ದೇವರ ಸನ್ನಿಧಿಯಲ್ಲಿ ಕಾದಿದ್ದು ದೇವರಿಗೆ ಆ ಕಾರ್ಯ ಒಪ್ಪಿಸಿಕೊಟ್ಟು ದೇವರೊಟ್ಟಿಗೆ ಐಕ್ಯತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಆದ್ರೆ ಈ ದಿನಗಳಲ್ಲಿ
ಬಿಡುವೆ ಇಲ್ಲದ ಹಾಗೆ ಕೆಲಸಗಳು ಅನೇಕರಿಗೆ ಇರುತ್ತೆ. ಆದ್ರೆ ಕೆಲಸಕ್ಕೆ ಹೋಗ್ಲೇಬೇಕಾಗಿರುವಂತ ನಿರ್ಬಂಧ ಇರುತ್ತೆ. ಅಂತ ಸಮಯದಲ್ಲಿ ಒಂದು ವೇಳೆ ಯಾವ್ದಾರ ರಜಾ ಸಿಗುವಾಗ, ಭಾನುವಾರದೊತ್ತು ಸಾಮಾನ್ಯವಾಗಿ ಉಪವಾಸ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವತ್ತು ನಮಗೆ ಆರಾಧನೆ ದಿವಸ ಇರುತ್ತೆ, ಸಭೆಗೆ ಹೋಗ್ಬೇಕು, ಆರಾಧನೆ ಮಾಡಬೇಕು. ನಾವು ವೈಯಕ್ತಿಕವಾಗಿ ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಅಷ್ಟು ಅವಕಾಶ ಆಗೋದಿಲ್ಲ. ಅದರಿಂದ ಆ ದಿವಸಗಳಲ್ಲದೆ ಬೇರೆ ದಿವಸಗಳು ನಮ್ಮ ಕೆಲಸ ಇರುವಾಗ, ಒಂದು ವೇಳೆ ಯಾವ್ದಾರ ಕೆಲಸಕ್ಕೆ ನಾವು ಹೋಗ್ತೀವಿ ಅಂತ ಅನ್ನುವಾಗ, ನಾವು ಯಾವ್ದಾರು ರಜಾ ಸಿಗುವಂತ ದಿನದಲ್ಲಿ, ಅಥವಾ ನಾವೇ ಒಂದ್ ದಿವಸ ರಜಾ ತಗೊಂಡು, ನಾನು ಒಂದ್ ದಿವಸ ಉಪವಾಸ ಇದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ನಾನು ರಜಾ ತಗೊಳ್ತೀನಿ ಅಂತ ನಾವು ರಜಾ ತಗೊಂಡು ನಮ್ಮ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು, ಅಥವಾ ಯಾವ್ದಾದ್ರು ಸರ್ಕಾರಿ ರಜಾ ನಮಗೆ ಸಿಗುತ್ತೆ ಅಂತಂದ್ರೆ ಅಂತ ದಿನದಲ್ಲಿ ನಾವು ಮನೆಯಲ್ಲಿ ಬಿಡುವಾಗಿದ್ದುಕೊಂಡು ಉಪವಾಸದಿಂದ ಇದ್ದು ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡುವಂತವರಾಗಿ ಇರಬೇಕು. ಒಂದು ದಿವಸನಾದ್ರೂ ರಜಾ ಸಿಗದೇ ಇರುವಂತ ಕೆಲಸ ಯಾವ್ದು ಕೂಡ ಇರೋದಿಲ್ಲ. ಒಂದು ವೇಳೆ ಆತ ಕೆಲಸನೇ ಇಲ್ಲ ಅಂತಂತಂದ್ರೆ ಆಗ ಒಂದು ಹೊತ್ತು, ಬೆಳಿಗ್ಗೆ ಒಂದು ಹೊತ್ತು ಅಥವಾ ಸಾಯಂಕಾಲ ಒಂದು ಹೊತ್ತು, ಅಥವಾ ಒಂದ್ ದಿವಸ ಎಲ್ಲ ನಾವು ಉಪವಾಸ ಇದ್ರು ಕೂಡ ಬೆಳಿಗ್ಗೆ ಒಂದಷ್ಟು ಸಮಯ, ಸಾಯಂಕಾಲ ಒಂದಷ್ಟು ಸಮಯ ದೇವರ ಸಮ್ಮುಖದಲ್ಲಿ ನಾವು ತಪ್ಪದೆ ಪ್ರಾರ್ಥನೆಗೋಸ್ಕರ ಕಾಣಿಸ್ಕೊಂಡು ನಾವು ದೀರ್ಘವಾಗಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿ ದೇವರ ಸನ್ನಿಧಿಯಲ್ಲಿ ಕಾದಿದ್ದು ನಾವು ವಿಜ್ಞಾಪನೆ ಮಾಡುವಂತದ್ದು ಬಹಳ ಉತ್ತಮ. ಈ ರೀತಿಯಾಗಿ ನಾವು ಉಪವಾಸ ಇದ್ದು ದೇವರ ಸಮ್ಮುಖದಲ್ಲಿ ನಮಗೆ ಕೆಲಸಗಳ ನಿಮಿತ್ತ ಸಾಧ್ಯವೇ ಇಲ್ಲ ಅನ್ನುವಾಗ ನಾವು ಸಮಯವನ್ನ ಒದಗಿಸಿಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ನಮಗೆ ರಜಾ ಮಾಡೋದಕ್ಕೆ ಅವಕಾಶ ಆಗುತ್ತೆ, ನಮ್ಮ ಕೆಲಸಗಳನ್ನೆಲ್ಲ ನಿಲ್ಲಿಸಿಬಿಟ್ಟು ನೆಮ್ಮದಿಯಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇದೆ ಅಂತಂತಂದ್ರೆ, ಅಥವಾ ಬೇರೆ ಯಾವುದೇ ಸರ್ಕಾರ ರಜೆಗಳು ಸಿಕ್ಕಿ ನಮಗೆ ಬಿಡುವಾಗಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಅಂಥ ದಿನಗಳಲ್ಲಿ ಉಪವಾಸವನ್ನು ಗೊತ್ತು ಮಾಡಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಒಳ್ಳೆಯದು. ಹೇಗೂ ನಾವು ಉಪವಾಸವನ್ನು ಗೊತ್ತು ಮಾಡಿ ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಲೋಕ ಸಂಬಂಧವಾದ ಎಲ್ಲಾ ಕೆಲಸಗಳನ್ನು ಮುಚ್ಚಿಟ್ಬಿಟ್ಟು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆಗೋಸ್ಕರವಾಗಿ ಕಾಣಿಸಿಕೊಳ್ಳಬೇಕು. ಅಂದ್ರೆ ಈ ಕಡೆ ನಮ್ ಕೆಲಸಗಳು ನಡೀತಾ ಇರಲಿ, ನಮ್ ಸಂಪಾದನೆನೂ ಆಗ್ತಾ ಇರಲಿ, ನಮ್ ವ್ಯಾಪಾರಕ್ಕೂ ಯಾವ ತೊಂದರೆಗಳಾಗಬಾರದು. ಈ ಕಡೆ ನಾವು ದೇವರ ಹತ್ರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬಿಟ್ಟು ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳಿದ್ರು ಅಂತ ಅನ್ಕೊಂಡ್ಬಿಡ್ಬೇಕಂತ ಎರಡೂ ಕೆಲಸ ಮಾಡಕ್ ಹೋಗ್ಬಾರ್ದು. ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ಪೂರ್ಣವಾಗಿ ದೇವರ ಹತ್ರನೇ ಇರ್ಬೇಕು. ಇಲ್ವಾ, ದೇವ್ರು ಕೊಟ್ಟಿರುವಂತ ಕೆಲಸವನ್ನ ದೇವ್ರೆ ನೀನ್ ಕೊಟ್ಟಂತ ಕೆಲಸ ನಾನು ಕೆಲಸ ಮಾಡಿ ಸಂಪಾದನೆ ಮಾಡಿ ನಿನಗೋಸ್ಕರ ಅದನ್ನು ಉಪಯೋಗಿಸ್ತೀನಿ, ನನಗೋಸ್ಕರ ಉಪಯೋಗಿಸ್ಕೊಳ್ತೀನಿ ಅಂತ ಕೆಲಸ ಮಾಡಬೇಕು. ಅಡಗಡೆ ಕೆಲಸನ ಮಾಡ್ಕೊಂಡು ಆಗಡೆ ಉಪವಾಸನ ಮಾಡುವಂತದ್ದು ಅಷ್ಟು ಸೂಕ್ತವಾದ ವಿಷಯ ಅಲ್ಲ. ಆದ್ರೆ ಸಾಧ್ಯನೇ ಇಲ್ಲ, ಬೇರೆ ದಾರಿನೇ ಇಲ್ಲ ಅನ್ನುವಾಗ ಉಪವಾಸ ಇದ್ದು ಬೆಳಿಗ್ಗೆ ಸಂಜೆ ಪ್ರಾರ್ಥನೆ ಮಾಡಿ ಒಂದು ವೇಳೆ ಮಾಡಬಹುದು. ಆದ್ರೆ ಅದನ್ನೇ ಯಾವಾಗಲೂ ಮಾಡುವಂತ ಸೂಕ್ತ ಅಲ್ಲ. ಉಪವಾಸ ಇರುವಾಗ ಪ್ರತ್ಯೇಕವಾಗಿ ನಮ್ಮನ್ನ ದೇವ್ರಿಗೆ ಒಪ್ಪಿಸಿಕೊಟ್ಟು ದೇವರ ಸನ್ನಿಧಿಯಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ಇಸ್ರಾಯೇಲ್ ಜನಗಳು ಏನ್ ಮಾಡ್ತಾ ಇದ್ರು, ಈ ತರನೇ ಮಾಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈಗ ಉಪವಾಸ ಅಂತ ಮಾಡೋದು, ಆ ಕಡೆ ಕೆಲಸ ಮಾತ್ರ ನಿಂತೋಗ್ಬಾರ್ದು. ಉಪವಾಸ ನಾವು ಮಾಡ್ಕೊಂತೀವಿ, ಕೆಲಸ ನೀವು ನೋಡ್ಕೊಳ್ಳಿ, ಆಮೇಲೆ ಲಾಭ ಎಲ್ಲ ಹೋಗ್ಬಿಡುತ್ತೆ. ಆತರ ಮಾಡೋದು ಅದು ದೇವ್ರಿಗೆ ಇಷ್ಟ ಇಲ್ಲ. ನೀವು ಬನ್ನಿ, ನಾವೆಲ್ಲಾ ಸೇರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಒಂದ್ ದಿವಸ ಎಲ್ಲ ಅಂಗಡಿ ಮುಚ್ಚೋಣ, ಒಂದ್ ದಿವಸ ಕೆಲಸಗಳೆಲ್ಲ ಬಂದ್ ಮಾಡೋಣ, ಒಂದ್ ದಿವಸ ಆದಾಯ ಕಡಿಮೆ ಆಗ್ಬಿಟ್ರೆ ಏನ್ ತೊಂದರೆ ಇಲ್ಲ, ದೇವ್ರ ಸಮ್ಮುಖದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡೋಣ, ನಾವು ಬೇಕಾದ್ರೂ ದೇವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಆಳುಗಳನ್ನ ಕರ್ಕೊಂಡು ಹೋಗಿ ದೇವ್ರ ಹತ್ರ ಎಲ್ಲಾ ಸೇರಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ಬೇಕಾಗಿತ್ತೆ ಹೊರತು ಅವ್ರನ್ನ ಕೆಲಸ ಕಳಿಸ್ಬಿಟ್ಟು ನೀವು ಕೆಲಸ ಮಾಡ್ತಾ ಇರೋ, ನಮಗೆ ಆದಾಯ ಕಡಿಮೆ ಆಗ್ಬಾರ್ದು, ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಈ ತರ ಕೆಲಸ ಮಾಡೋವಂಥದ್ದು ದೇವರಿಗೆ ಇಷ್ಟ ಆಗ್ಲಿಲ್ಲ. ಅವಾಗ ದೇವ್ರು ಅದನ್ನ ಹೇಳ್ತಾರೆ, ನಿಮ್ಮ ಉಪವಾಸದ ದಿವಸದಲ್ಲಿ ನಿಮ್ಮ ಆಳುಗಳನ್ನ ದುಡಿತ ಕೆಳೆಯುತ್ತೀರಿ, ಬಲವಂತ ಪಡಿಸಿ ಬನ್ನಿ ಕೆಲಸ ಮಾಡಿ ಅಂತ ಕೆಲ್ಸಕ್ಕೆ ಬಿಡ್ತಾರೆ, ನೀವು ಮಾತ್ರ ಉಪವಾಸ ಮಾಡ್ತಾ ಇದೀವಿ ಅಂತ ಕುತ್ಕೊಂಡಿರ್ತಾರೆ. ಆಗ ಇದು ಸರಿಯಲ್ಲ ಅಂತ ದೇವ್ರು ಮಾತಾಡೋದನ್ನ ನಾವು ಕಾಣ್ತೇವೆ. ಹಾಗೆ ದೇವ್ರು ಮುಂದುವರಿಸಿ ಇನ್ನ ಏನ್ ಹೇಳ್ತಾರೆ ಅಂದ್ರೆ, ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ, ನೀವು ಉಪವಾಸ ಮಾಡ್ತೀರಿ, ಆದ್ರೆ ನಿಮ್ಮ ಉಪವಾಸದ ಫಲ ಏನು ಅಂತಂದ್ರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವೇನ್ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಆದ್ರೆ ಯಾವಾಗ್ಲೂ ಜಗಳ ಮಾಡೋರಾಗಿದ್ದೀರಿ. ಎಲ್ಲೋದ್ರೂ ಕಲಹ, ನಿಮ್ಮಿಂದ ಒಬ್ಬನಿಗೂ ನೆಮ್ಮದಿ ಇಲ್ಲ, ಮನೆಯಲ್ಲೂ ನೆಮ್ಮದಿ ಇಲ್ಲ, ನಿಮ್ಗೂ ನೆಮ್ಮದಿ ಇಲ್ಲ, ಕೆಲಸ ಮಾಡೋ ಜಾಗದಲ್ಲೂ ನೆಮ್ಮದಿ ಇಲ್ಲ, ನೀವು ಹೋಗೋ ಜಾಗದಲ್ಲೂ ನೆಮ್ಮದಿ ಇಲ್ಲ, ಬರೋ ಜಾಗದಲ್ಲೂ ನೆಮ್ಮದಿ ಇಲ್ಲ, ನಿಮ್ಮಿಂದ ಯಾವಾಗೂ ನೆಮ್ಮದಿ ಇಲ್ಲ. ಎಲ್ಲೋದ್ರೂ ಗಲಾಟೆ ಎಬ್ಸೋದೆ ನಿಮ್ ಕೆಲಸ. ಗುದ್ದು ತಗ ಜಾಸ್ತಿ ಆದ್ರೆ ಒಬ್ರಿಗೊಬ್ರು ಒಂದಕ್ಕೊಂದು ಗುದ್ಕೊಳ್ಳೋದೇ ಕೆಲಸ ನೀವು. ಈ ರೀತಿ ನೀವು ಉಪವಾಸ ಇದು ಪ್ರಾರ್ಥನೆ ಮಾಡ್ತೀರಾ, ಆದ್ರೆ ನೀವ್ ಎಂತವ್ರು ಅಂತಂದ್ರೆ ಯಾವಾಗ್ಲೂ ವಾದ ವಿವಾದ ಮಾಡೋರು, ಯಾವಾಗ್ಲೂ ಜಗಳ ಮಾಡೋರು, ಯಾವಾಗ್ಲೂ ಒಡೆದಾಡೋರು, ಬಡದಾಡೋರು. ನಿಮ್ಮ ಉಪವಾಸದಿಂದ ಏನ್ ಪ್ರಯೋಜನ ಅಂತ ದೇವರವ್ರನ್ನ ಪ್ರಶ್ನೆ ಮಾಡೋದು ನಾವು ಕಾಣ್ತೀವಿ. ಯೇಸು ಕ್ರಿಸ್ತನ ಕುರಿತಾಗಿ ದೇವರ ವಾಕ್ಯ ಹೇಳುತ್ತೆ, ಆತನ ಶಬ್ದ ಬೀದಿಯಲ್ಲಿ ಯಾರಿಗೂ ಯಾವತ್ತೂ ಕೇಳಿಸಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆತನ ಯಾವತ್ತು ಕೂಗಾಡುವವನಲ್ಲ, ಆತನ ಯಾವತ್ತೂ ಸಹ ಯಾರೊಬ್ಬರ ಬಳಿಯಲ್ಲಿ ಜಗಳ ಮಾಡ್ಲಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಾವು ಜಗಳ ಮಾಡಿದಿರೋಂಥವ್ರು ಯಾರು ಇರಲ್ಲ. ಯೇಸು ಕ್ರಿಸ್ತನ ಒಬ್ಬರ ಹತ್ರ ಜಗಳ ಮಾಡಿಲ್ಲ, ನಾವು ಜಗಳ ಮಾಡದೇ ಇರೋಂಥವ್ರು ಯಾರು ಇಲ್ಲ. ಪಾಸ್ಟರ್ ಹತ್ರನ ಜಗಳ, ವಿಶ್ವಾಸರ ಹತ್ರನ ಜಗಳ, ಮನೆಯವ್ರ ಹತ್ರನ ಜಗಳ, ಕೆಲಸರ ಹತ್ರನ ಜಗಳ. ನಾವು ಜಗಳ ಮಾಡಿರೋಂಥ ವ್ಯಕ್ತಿನೇ ಇಲ್ಲ. ನಮ್ಮ ಹತ್ರ ಜಗಳ ಆಡದಿರ ಇರುವಂತ ಪಾವನವಾಗಿರುವಂತ ವ್ಯಕ್ತಿ ಯಾರು ಇಲ್ಲ.
ಈ ರೀತಿ ಅವರನ್ನಾಗಿ ನಾವು ಬದುಕುವಂತವರಾಗಿರ್ತೀವಿ. ಆದ್ರೆ ನಾವೇನ್ ಅನ್ಕೋತೀವಿ, ನಾವು ಉಪವಾಸ ಇದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ದೇವ್ರು ಕೇಳ್ತಾರೆ ಅಂತ ಅನ್ಕೊಂತೀವಿ. ಮೊದಲು ನಾವು ಬದಲಾಗ್ಬೇಕು, ಆಮೇಲೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ. ಆದ್ರೆ ಕೆಲವರು ಇನ್ನೂ ಪರಿಶುದ್ಧವಾಗಿ ಉಪವಾಸ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ನಾನಿವತ್ತು ಉಪವಾಸ ಇದ್ಮೇಲೆ ಸುಮ್ಮನೆ ಇದ್ಬಿಡು, ನಾಳೆ ನೋಡ್ಕೊಂತೀನಿ ನನ್ನ. ಉಪವಾಸ ಮಾಡೋ ಮಾತ್ರ ಜಗಳ ಮಾಡಲ್ಲ, ಉಪವಾಸ ಮಾಡೋ ಮಾತ್ರ ಕೆಟ್ಟ ಮಾತಾಡಲ್ಲ, ಉಪವಾಸ ಮಾಡೋ ಮಾತ್ರ ಸೈಲೆಂಟ್ ಆಗಿ ಎಲ್ಲಾ ಸಹಿಸ್ಕೊಳ್ತಾರೆ. ಉಪವಾಸ ಮುಗೀತಾ, ಊಟ ಸೇರ್ತಾ, ಆಮೇಲೆ ಎಲ್ಲಾರ್ಗು ರಿಮೈಂಡ್, ಏನಂತ ಇದ್ದೀನಿ ನಾಗ್ಲೇ, ಏನಂತ ನೀನು ಉಪವಾಸ ಮುಗಿದ್ಮೇಲೆ ಮುಗ್ದೈತೀವ, ಇವಾಗ ಬಾ ಮಾತಾಡೋಣ. ಇದನ್ನೆಲ್ಲ ದೇವ್ರು ಅಂಗೀಕರಿಸ್ತಾರ? ದೇವ್ರು ಯಾವತ್ತೂ ಅಂಗೀಕರಿಸಲ್ಲ. ಉಪವಾಸ ಮಾಡೋದಕ್ಕೋಸ್ಕರ ಪರಿಶುದ್ಧವಾದ ನಾಟಕ ಆಡಬಾರದು. ಪರಿಶುದ್ಧತೆ ಅನ್ನೋದು ಉಪವಾಸ ಮಾಡೋ ಬರೋದಲ್ಲ, ಅದು ನಮ್ಮ ಜೀವಿತದ ಅಂಗವಾಗಿ ಯಾವಾಗ್ಲೂ ಇರಬೇಕು. ಆಗ ಈ ಜನಗಳು ಮಾಡೋಂಥ ಉಪವಾಸ ಅಂತದ್ದು ಎಂಥದ್ದು? ನೀವು ಮಾಡೋಂಥ ಉಪವಾಸ ಎಂಥದ್ದು? ವ್ಯಾಜ್ಯ, ಕಲಹ, ಕೇಡಿನ ಗುದ್ದು, ಒಡೆದಾಟ, ಬಡಿದಾಟ, ವ್ಯಾಜ್ಯ, ವಾದ, ವಿವಾದ. ಒಬ್ಬನು ಒಂದಕ್ಕೂ ಸೋಲೋದಿಲ್ಲ. 10 ರೂಪಾಯಿ ಹೋದ್ರೆ ಹೋಗ್ಲಿ ಬಿಡಪ್ಪ, 100 ರೂಪಾಯಿ ಹೋದ್ರೆ ಹೋಗ್ಲಿ ಬಿಡಪ್ಪ, ಸರಿ ಒಂದ್ ಜೊತೆ ಬಟ್ಟೆ ಹೋಯ್ತಾ ಹೋಗ್ಲಿ ಬಿಡಪ್ಪ, ನೀವು ಏನು ಬಿಟ್ಕೊಡೋದಿಲ್ಲ, ಯಾರಿಗೂ ಸೋಲೋದಿಲ್ಲ. ಆದ್ರೆ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀರ. ಯೇಸು ಕ್ರಿಸ್ತನು ನಮ್ಗೇನ್ ಹೇಳಿದ್ರು? ಒಂದ್ ವೇಳೆ ನಿನಗೆ ಒಂದ್ ಕೆನೆ ಕೊಡೋದ್ರೆ ಇನ್ನೊಂದ್ ಕೆನೆ ತೋರಿಸು ಅಂತ ಹೇಳಿದ್ರು. ನಿಮ್ಮೇಲೆ ಒಂದ್ ಬಟ್ಟೆ ತಗೊಬೇಕಂತ ಒಳಗಿಂದ ಸೇರಿಸಿ ಎಲ್ಲಾ ಕೊಟ್ಬಿಡು ಅಂತ ಹೇಳಿದ್ರು. ಅಷ್ಟು ದೂರ ಬರ್ಲೇಬೇಕು, ನಡ್ಕೊಂಡ್ರೆ ಇನ್ನೂ ದೂರ ಹೋಗು ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತೀವಿ? ಒಂದ್ ಕೆನೆ ಕೊಡಿದ್ರೆ ಅವ್ನಿಗೆ 2 ಕೆನೆ ಕೊಡ್ತೀವಿ. ಅವ್ನ್ ಒಂದ್ ಬಟ್ಟೆ ಕೇಳಿದ್ರೆ ಅವ್ನ್ ಬಟ್ಟೆ ಎಲ್ಲ ನಾವೇ ಕಿತ್ಕೊಂಡ್ಬರ್ತೀವಿ. ಅವ್ನು ನಮ್ಮನ್ನ ಅಷ್ಟು ದೂರ ಬಂದ್ರೆ ಬಾ ಅಂತಾನೆ, ನೀನೇ ನನ್ನ ಜೊತೆ ಅನಿಸ್ತಾರ ಬಾ ಅಂತ ಅವ್ನು ನಾವೇ ಕರ್ಕೊಂಡು ಹೋಗ್ತೀವಿ. ಈ ರೀತಿ ಎಲ್ಲ ನಾವು ಮಾಡ್ಬಿಟ್ಟು ದೇವ್ರು ನೋಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ? ಖಂಡಿತವಾಗ್ಲೂ ದೇವ್ರು ಕೇಳೋದಿಲ್ಲ. ಎಷ್ಟು ಉಪವಾಸ ಇದ್ದು ಪ್ರಾರ್ಥನೆ, 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳೋದಿಲ್ಲ. ಮೊದಲು ನಾವು ಮನೆ ತಿರುಗಬೇಕಾಗಿರೋದು ಬಹಳ ಮುಖ್ಯ. ದೇವರ ಸ್ವಭಾವಗಳನ್ನ ನಾವು ಧರಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ದೇವರನ್ನ ಮುಂದುವರಿಸಿ ಅವ್ರ ಹತ್ರ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀರಾ, ಆದ್ರೆ ನೀವು ಇಂಥವರಾಗಿದ್ದೀರಾ. ನೀವು ಮಾಡಂತ ಇಂಥ ಉಪವಾಸ ಪ್ರಾರ್ಥನೆ ಉನ್ನತವಾದ ಲೋಕಕ್ಕೆ ಬರೋದಿಲ್ಲ, ಅದು ಇಲ್ಲೇ ಮುಗಿದೋಗುತ್ತೆ ಅಂತ ದೇವರು ಹೇಳ್ತಾರೆ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸದ ದಿವಸವು ಇಂಥದ್ದು. ಒಬ್ಬನು ಜೋಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸವೆನ್ನುತ್ತೀರೋ. ಈ ಜನಗಳು ಏನ್ ಮಾಡ್ತಾ ಇದ್ರು? ಉಪವಾಸ ಅಂತ ಹೇಳಿದ ತಕ್ಷಣ ಗೋಣಿ ತಟ್ಟ ಹಾಕೊಂಡ್ಬಿಡೋದು. ಗೋಣಿ ತಟ್ಟ ಅಂತಂದ್ರೆ ಅರ್ಥ ಮಾಡ್ಕೊಬೇಕಂತಾರೆ ಹಳೆ ಬಟ್ಟೆ. ಉದಾಹರಣೆ, ನಮ್ಮ ಮನೇಲಿ ಯಾವಾಗಲೂ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರ್ತೀವಿ. ಉಪವಾಸ ಮಾಡಕ್ಕೆ ಅಂತ ಒಂದು ಸಪ್ರೇಟ್ ಆಗಿರೋ ಒಂದು ಬಟ್ಟೆ ಇಟ್ಟಿರ್ತೀವಿ, ಅದು ಹಳೆ ಬಟ್ಟೆ. ಉಪವಾಸ ಮಾಡುವಾಗ ಹಳೆ ಬಟ್ಟೆ ಹಾಕೊಂಡ್ಬಿಡೋದು. ಕೇಳಿದ್ರೆ ಯಾಕಮ್ಮ ಇಂತ ಹಳೆ ಬಟ್ಟೆ ಹಾಕೊಂಡಿದ್ದೀವಿ, ಇವತ್ತು ಉಪವಾಸ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ದೇವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಹಳೆ ಬಟ್ಟೆ ಹಾಕೊಂಡಿದ್ದೀನಿ, ಆಗ ನನ್ನ ತಗ್ಗಿಸ್ಕೊಳ್ತಾ ಇದ್ದೀನಿ ಅನ್ನೋ ತರ ಅರ್ಥ ಅಂತ ಅನ್ಬಿಟ್ಟು ಈ ಜನಗಳು ಉಪವಾಸ ಮಾಡೋದಕ್ಕೆ ಒಂದು ಬಟ್ಟೆ ಇಟ್ಬಿಟ್ಟಿದ್ದಾರೆ, ಹಳೆ ಬಟ್ಟೆನ. ದೇವ್ರೇ, ನಾವು ಹಳೆ ಬಟ್ಟೆ ಹಾಕೊಂಡ್ಬಿಟ್ಟು ನಮ್ಮನ್ನ ತಗ್ಗಿಸ್ಕೊಳ್ತಾ ಇದೀವಿ, ಕ್ಷಮಿಸಪ್ಪ ಅಂತ ಅನ್ಬಿಟ್ಟು ಉಪವಾಸ ಆಗೋಮೇಲೆ ಹೊಸ ಬಟ್ಟೆ ಹಾಕೊಂಡ್ಬಿಡೋದು. ಇದನ್ನ ದೇವ್ರು ಕೇಳ್ತಾರ? ಕೇಳೋದಿಲ್ಲ. ಆಮೇಲೆ ಈ ರೀತಿ ನೀವು ಗೋಣಿ ತಟ್ಟ ಹಾಕೊಂಡ್ಬಿಟ್ಟು ಹಳೆ ಬಟ್ಟೆ ಹಾಕೊಂಡ್ಬಿಟ್ಟು ಬೂದಿಯಲ್ಲಿ ಕುತ್ಕೊಂಡ್ಬಿಟ್ಟು ಬೂದಿನೆಲ್ಲ ತಲೆ ಮೇಲೆ ಹಾಕೊಂಡ್ಬಿಟ್ಟು ಮಣ್ಣನ್ನೆಲ್ಲ ತಲೆ ಮೇಲೆ ಹಾಕೊಂಡ್ಬಿಟ್ಟು ನೀವು ಊಟ ಮಾಡಿದ್ರೆ ಕುತ್ಕೊಂಡಿದ್ರೆ ಅದು ನನ್ಗೆ ಇಷ್ಟ ಆಗಿರೋಂಥ ಉಪವಾಸನ? ಆತರ ಮಾಡ್ಬಿಟ್ರೆ ಆಯ್ತು, ನೀನ್ ಹಳೆ ಬಟ್ಟೆ ಹಾಕೊಂಡ್ಬಿಟ್ಟಲ್ಲ, ತಲೆ ಮೇಲೆಲ್ಲ ಮಣ್ಣು ಹಾಕೊಂಡ್ಬಿಟ್ಟಲ್ಲ, ನಿನ್ ಉಪವಾಸ ಪ್ರಾರ್ಥನೆ ಕೇಳ್ತೀನಿ ಅಂತ ದೇವ್ರು ಹೇಳ್ಬಿಡ್ತಾರ? ನಾವು ಉಪವಾಸ ಇರುವಾಗ ಹಳೆ ಬಟ್ಟೆ, ತಲೆ ಮೇಲೆ ಬೂದಿ, ಉಪವಾಸ ಆಗೋಮೇಲೆ ಹೊಸ ಬಟ್ಟೆ, ಆಮೇಲೆ ಸೆಂಟು ಪೌಡ್ರ್ ಎಲ್ಲ ಹಾಕೊಳ್ಳೋದು. ಈ ತರ ಉಪವಾಸ ಪ್ರಾರ್ಥನೆ ದೇವ್ರು ಕೇಳ್ತಾರ? ದೇವ್ರು ಕೇಳೋದಿಲ್ಲ. ಆ ಜನಗಳು ಆ ರೀತಿ ಮಾಡ್ತಾ ಇದ್ರು. ಆದ್ರೆ ದೇವ್ರು ಆಮೇಲೆ ಹೇಳ್ತಾರೆ, ಈ ತರ ಎಲ್ಲ ನೀವು ಉಪವಾಸ ಮಾಡೋದು, ನಾನು ಹೇಳ್ತೀನಿ ನೋಡಿ ಯಾವ ತರ ಮಾಡ್ಬೇಕು ಅಂತ. ದೇವ್ರು ತನ್ನ ಜನಗಳ ಜೊತೆ ಮಾತಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಿಸುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆಯೇ ನರನಾಗಿ ಯಾವನಿಗೆ ಆಗಲಿ ಮುಖ ತಿರುಗಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ದೇವರು ಹೇಳ್ತಾರೆ ಉಪವಾಸ ಅಂದ್ರೆ ಏನು ಅಂತ. ನಾವು ಉಪವಾಸ ಅಂದ್ರೆ ಏನ್ ಅನ್ಕೊಂಡಿದ್ವಿ? ಊರೆಲ್ಲ ಜಗಳ ಮಾಡಿ ಉಪವಾಸ ಮಾಡ್ತೀವಿ. ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತೀವಿ. ನಾನೇನೋ ಹೊಟ್ಟೆ ಹಾಸ್ಕೊಂಡು ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಸುಸ್ತಾಗಿ ನಿತ್ರಾಣನಾಗಿ, ಸ್ವಾಮಿ ನೋಡಪ್ಪ ಹೆಂಗಿ ತುರಾಡ್ತಾ ಇದ್ದೀನಿ, ಕೇಳಪ್ಪ ಪ್ರಾರ್ಥನೆ ಅಂತ ಅನ್ಬಿಟ್ರೆ ದೇವ್ರು ಕೇಳ್ಬಿಡ್ತಾರೆ ಅಂತ ಅನ್ಕೊಂತಾ ಇದೀವಿ. ಇದು ಮಹಾ ತಪ್ಪು. ನಾವು ಹೊಟ್ಟೆ ಹಾಸ್ಕೊಂಡಿರೋದ್ರಲ್ಲಿ ದೇವ್ರಿಗೇನು ಸಂತೋಷ ಇಲ್ಲ. ಆದ್ರೆ ದೇವ್ರು ಹೇಳ್ತಾರೆ ನಿಜವಾದ ಉಪವಾಸ ಯಾವುದು ಅಂತ.
ನಿಜವಾದ ಉಪವಾಸ ಯಾವುದು ಅಂತಂದ್ರೆ, ಇಂಥ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ, ಅದೇ ನನಗೆ ನಿಜವಾದ ಉಪವಾಸ ವ್ರತ ಅಂತ ದೇವರು ಹೇಳ್ತಾರೆ. ಏನ್ ಮಾಡಬೇಕು? ಕೇಡಿನ ಬಂಧನಗಳನ್ನ ಬಿಡಿಸಬೇಕು. ಅಂದ್ರೆ ಯಾರಿಗೂ ಒಂದು ಕೇಡು ಮಾಡ್ಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದಾರೆ. ಅವ್ ನಾವೇನ್ ಮಾಡ್ಬೇಕು? ಅದನ್ನ ಮಾಡದ ಹಾಗೆ ಒಳ್ಳೆ ಬುದ್ಧಿ ಹೇಳ್ಬೇಕು. ನೋಡಪ್ಪ, ಯಾರಿಗೂ ನಾವು ಕೆಟ್ಟದ್ ಮಾಡಬಾರದು, ಇದ್ರೆಲ್ಲ ಮಾಡಬೇಡ, ನೀನ್ ಅವ್ರಿಗೆ ಕೆಟ್ಟದ್ ಮಾಡಿದ್ರೆ ಅವ್ರು ನಿನ್ನ ಕೆಟ್ಟದ್ ಮಾಡ್ತಾರೆ, ಎಲ್ರು ಕೆಟ್ಟಾಗ್ತಾರೆ ಹೊರತು ಯಾರಿಗೆ ಏನ್ ಪ್ರಯೋಜನ, ಆದ್ರೆ ಒಳ್ಳೇದನ್ನ ಮಾಡು ಅಂತ ಹೇಳ್ಬಿಟ್ಟು ಕೇಡಿನ ಬಂಧನಗಳನ್ನ ಬಿಡಿಸಬೇಕು. ಹಾಗೆ ನಾವು ಓದ್ಕೊಂಡು ಹೋದ್ರೆ ಇನ್ನು ಏನೇನೆಲ್ಲ ನಾವು ಒಳ್ಳೆ ಕೆಲಸಗಳು ಮಾಡ್ಬೇಕಂತ ದೇವರು ಎಷ್ಟೋ ವಿಷಯಗಳನ್ನ ಹೇಳೋದನ್ನ ನಾವು ಕಾಣ್ತೇವೆ. ಹಸಿದವರಿಗೆ ಅನ್ನ ಕೊಡು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡು. ನಿನ್ನ ಕೈಯಲ್ಲಿ ನಿಂತನೇ ಮನುಷ್ಯನಾಗಿರುವಂತ ಬೇರೆ ಯಾರಿಗೇ ಆಗಿರಲಿ ಯಾವುದೇ ವಿಷಯದಲ್ಲಿ ನಿನ್ ಮುಖ ತಿರುಗಿಕೊಳ್ಳಬೇಡ. ಏನ್ ಸಹಾಯ ಬೇಕಾದ್ರೂ ಮಾಡು, ಒಳ್ಳೇದನ್ನ ಮಾಡು. ಅವನು ಏನ್ ಅಗತ್ಯ ಇದೆಯೋ ಆ ಅಗತ್ಯನ ನೀನು ಒದಗಿಸ್ಕೊಡು. ಈ ತರ ಮಾಡುವಾಗಲ್ವಾ ಅದು ನನಗೆ ಉಪವಾಸ ವ್ರತ ಅಂತ ದೇವರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ಜನಗಳೇನು ಇದನ್ನೆಲ್ಲ ಯಾವ್ದು ಮಾಡ್ತಾ ಇಲ್ಲ. ಎಲ್ಲ ಅವ್ರಿಗೆ ಸ್ವಾರ್ಥ, ಅವ್ರ ಕೆಲಸಗಳಾಗ್ಬೇಕು, ಅವ್ರಿಗೆ ದುಡ್ಡು ಬರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರದ್ದು ಎಲ್ಲಾರ್ದು ನಾವು ಕಿತ್ಕೊಬೇಕು, ಎಲ್ಲ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ದೇವ್ರವ್ರ ಪ್ರಾರ್ಥನೆ ಕೇಳಬೇಕು. ಆದ್ರೆ ಇವ್ರು ಮಾತ್ರ ಯಾರಿಗೂ ಏನು ಮಾಡೋದಿಲ್ಲ, ಒಬ್ಬರಿಗೂ ಒಳ್ಳೇದ್ ಮಾಡೋದಿಲ್ಲ, ಇವರಿಂದ ಒಬ್ಬರಿಗೂ ಪ್ರಯೋಜನ ಇಲ್ಲ. ಈ ತರ ಬದುಕ್ಬಿಟ್ಟು ದೇವರೇ ಅಂತ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ್ರಿಗೆ ಅದನ್ನ ನೋಡಿ ಖಂಡಿಸ್ತಾರೆ. ಈ ತರವರಾಗಿ ನೀವು ಬದುಕ್ತಾ ಇದ್ರೆ ನಿಮ್ಮಿಂದ ಏನ್ ಪ್ರಯೋಜನ? ನಿಮ್ ಉಪವಾಸ ಪ್ರಾರ್ಥನೆ ನಾನು ಕೇಳೋದಿಲ್ಲ. ಆದ್ರೆ ನಾನ್ ನಿಮ್ಗೆ ನಿಜವಾಗ್ಲೂ ಹೇಳ್ತೇನೆ ಯಾವ್ದು ಉಪವಾಸ ಅಂತ. ಈ ತರ ನೀವು ಮಾಡಿ, ಒಳ್ಳೇದನ್ನ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ 8ನೇ ವಾಕ್ಯವನ್ನು ಓದುವಾಗ ದೇವರು ಹೇಳ್ತಾರೆ, ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ ಯೆಹೋವನ ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಹಲ್ಲೆಲೂಯಾ. ಎಂತ ಆಶೀರ್ವಾದ ಮಾತುಗಳನ್ನೆಲ್ಲ ದೇವರು ನಮ್ಮನ್ನು ನೋಡಿ ಹೇಳ್ತಾರೆ. ನೀವು ಕೂಗುವಾಗ ಇಗೋ ನಾನು ಇದ್ದೀನಿ ಅಂತ ಹೇಳ್ತೀನಿ, ನೀವು ಕರೆಯುವಾಗ ಹಾಗೆ ನಾನು ಉತ್ತರ ಕೊಡ್ತೀನಿ, ನನ್ನ ಮಹಿಮೆ ನಿಮಗೆ ಹಿಂಬಲವಾಗಿರುತ್ತೆ, ನೀವು ಆಚರಿಸುವಂತ ಧರ್ಮ ನಿಮಗೆ ಮುಂಬಲವಾಗಿ ನಡೆಯುತ್ತೆ, ನಿಮಗೆ ಕತ್ತಲೆಯಲ್ಲಿ ಬೆಳಕು ಉದಯಿಸುವ ರೀತಿಯಲ್ಲಿ ನಿಮಗೆ ಒಳ್ಳೆಯದು ಉದಯಿಸಿ ಬರುತ್ತೆ, ಕ್ಷೇಮ ನಿಮಗೆ ಶೀಘ್ರವಾಗಿ ಆಗುತ್ತೆ ಅಂತೆಲ್ಲ ದೇವರು ಹೇಳ್ತಾರೆ. ಆದ್ರೆ ಇದೆಲ್ಲ ಯಾವಾಗ ಆಗುತ್ತೆ? ಉಪವಾಸ ಮಾಡೋದ್ರಿಂದ ಇದೆಲ್ಲ ಆಗೋದಿಲ್ಲ. ಸುಮ್ಮನೆ ಹೊಟ್ಟೆ ಹಾಸ್ಕೊಂಡು ಇದ್ಬಿಟ್ರೆ ಇದೆಲ್ಲ ಆಗೋದಿಲ್ಲ. ಆದ್ರೆ ನಮ್ಮ ಎಲ್ಲಾ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನ ನಾವು ಮಾಡಿ ದೇವರನ್ನು ನೋಡಿ ಪ್ರಾರ್ಥಿಸುವಾಗ ಇದೆಲ್ಲ ನಿಮಗಾಗುತ್ತೆ ಅಂತ ದೇವರು ಹೇಳ್ತಾರೆ. ಈ ದಿವಸ ನಾನು ನೀವು ಯಾವ ರೀತಿ ಉಪವಾಸ ಮಾಡುವಂತವರಾಗಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ ನೋಡ್ಬೇಕು. ಸುಮ್ಮನೆ ನಾವು ಹೊಟ್ಟೆ ಹಸ್ಕೊಂಡು ತಿಂದಿರ ನಿಶ್ಶಕ್ತರಾಗಿ ಓಡಾಡೋದ್ರಿಂದ ಅಥವಾ ಇರೋದ್ರಿಂದ ದೇವರು ನಮ್ಮ ಯಾವ ಪ್ರಾರ್ಥನೆಯನ್ನು ಕೇಳಿ ಬಿಡೋದಿಲ್ಲ. ಆದ್ರೆ ನಾವು ಕೆಟ್ಟದ್ದನ್ನ ಬಿಟ್ಟು ಬಿಡಬೇಕು, ಅದೇ ಸಮಯದಲ್ಲಿ ಒಳ್ಳೆಯದನ್ನ ಮಾಡಬೇಕು. ದೇವರು ಎಂತ ಉಪವಾಸ ಪ್ರಾರ್ಥನೆಗಳನ್ನ ಕೇಳ್ತಾರೆ? ಒಳ್ಳೆಯದನ್ನ ಮಾಡುವಂತವರ ಉಪವಾಸ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಇದಕ್ಕೆ ಮುಂಚೆ ನಾವು ಧ್ಯಾನಿಸಿ ನೋಡಿದೆವು, ನಿನೆವೆ ಪಟ್ಟಣದವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು. ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡಿದ್ರು? ಅವರು ಎಲ್ಲಾ ಕೆಟ್ಟತನವನ್ನ ದುರ್ಮಾರ್ಗವನ್ನು ಬಿಟ್ಟು ಪ್ರಾರ್ಥನೆ ಮಾಡಿದ್ರು. ದೇವರ ಆ ಪ್ರಾರ್ಥನೆ ಕೇಳಿ ಅವರನ್ನ ಕ್ಷಮಿಸಿದ್ರು. ಇಲ್ಲಿ ಇಸ್ರಾಯೇಲ್ ಜನಗಳು ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಎಲ್ಲಾ ಕೆಟ್ಟತನವನ್ನು, ಸ್ವಾರ್ಥವನ್ನು ಅವರು ಮೈಗೂಡಿಸಿಕೊಂಡು ಒಳ್ಳೇದು ಒಂದ್ ಸ್ವಲ್ಪನಾದ್ರೂ ಮಾಡಿದಿರಾ ಅವ್ರು ಉಪವಾಸ ಮಾಡ್ತಾ ಇದ್ದಾರೆ. ದೇವರವರನ್ನು ಖಂಡಿಸಿ, ನಿಮ್ಮ ಕೆಟ್ಟತನವನ್ನ ಬಿಡಿರಿ, ಒಳ್ಳೆಯದನ್ನ ಮಾಡಿ ನನ್ನನ್ನು ನೋಡಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ, ಆಗ ನಾನು ಉತ್ತರ ಕೊಡ್ತೀನಿ. ಕರೆದ್ರೆ ಆಗ್ಲೇ ನಿಮ್ಮ ಜೊತೆನೆ ನಾನು ಇಡ್ತೀನಿ. ನೀವು ಸ್ವಾಮಿ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ಅಗತ್ಯ ಇಲ್ಲ, ನಾನು ನಿಮ್ಮ ಹತ್ರನೇ ಇರ್ತೀನಿ. ನೀವು ಕರೆಯೋಷ್ಟೆಲ್ಲ ಏನ್ ಬೇಕು ಅಂತ ನಾನು ಕೇಳ್ತೀನಿ ಅಂತ ದೇವರು ಹೇಳೋದನ್ನ ನಾವು ಕಾಣ್ತೇವೆ. ದೇವರು ಉಪವಾಸ ಪ್ರಾರ್ಥನೆಗಳನ್ನ ಕೇಳ್ತಾರೆ. ಆದ್ರೆ ಎಂತ ಉಪವಾಸ ಪ್ರಾರ್ಥನೆಗಳನ್ನ ಕೇಳ್ತಾರೆ? ಒಳ್ಳೆಯದನ್ನ ಮಾಡುವಂತವರ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಕೇಳ್ತಾರೆ. ಒಂದು ವೇಳೆ ನಮ್ ಕಣ್ಮುಂದೆ ಯಾರಿಗೋ ಊಟ ಇಲ್ಲ, ಹಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ನಾವು ಅವ್ರಿಗೆ ಊಟ ಕೊಟ್ಟು, ಅಪ್ಪ ತಿನ್ನಪ್ಪ, ನಿಮ್ಮ ಫಲ ಹೊಂದು, ಪಾಪ ಊಟ ಇಲ್ಲ ನನಗೆ ಅಂತ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು, ಅವರು ನೀನ್ ಎಷ್ಟೋ ಒಳ್ಳೆ ಮನುಷ್ಯ, ನನಗೆ ಯಾರು ಊಟ ಕೊಟ್ಟಿಲ್ಲ, ನೀನ್ ಊಟ ಕೊಟ್ಟೆ ಅಂತ ಸಂತೋಷ ಪಟ್ಟು ಅವ್ರು ಹೊರಟು ಹೋದ ನಂತರ ಆಮೇಲೆ ನಾನು ದೇವ್ರ ಹತ್ರ ಹೋಗಿ ಉಪವಾಸ ಮಾಡಿ, ಸ್ವಾಮಿ ನನ್ನ ಇಂಥ ಒಂದು ಕಾರ್ಯ ಇದೆ, ಅಪ್ಪ ನಿನ್ ಉತ್ತರ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೆ ಆಗ ದೇವರು ಬಹಳ ಸಂತೋಷ ಪಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ. ಹಸುವಿನಿಂದ ಇದ್ದಂತವನಿಗೆ ನನ್ನ ಊಟವನ್ನು ನಾನು ಕೊಟ್ಟು ನಾನು ದೇವ್ರನ್ನ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರವನ್ನು ಕೊಡ್ತಾರೆ. ಆದ್ರೆ ಆಚೆ ಯಾರಿಗೋ ಊಟ ಇಲ್ಲ, ಹಸುವಿನಿಂದ ಬಳಲ್ತಾ ಇದ್ದಾರೆ, ಬಂದು ಅಯ್ಯ ಅಮ್ಮ ಏನಾದ್ರು ಇದ್ರು ಕೊಡಿ ಅಂತ ಕೇಳಿದ್ರು ಕೂಡ ಮುಂದಕ್ಕೆ ಹೋಗಪ್ಪ ಏನಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು, ನಾನು ಅನ್ನ ಎಲ್ಲ ಮುಚ್ಚಿಟ್ಬಿಟ್ಟು ಉಪವಾಸ ಪ್ರಾರ್ಥನೆ ಆದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡು
ದೇವರೇ ನಾನು ಉಪವಾಸ ಇದ್ದೀನಪ್ಪ, ನನ್ನ ಪ್ರಾರ್ಥನೆ ಕೇಳಪ್ಪ ಅಂತ ಅನ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ? ದೇವ್ರು ಖಂಡಿತ ಕೇಳೋದಿಲ್ಲ. ಒಂದು ವೇಳೆ ಆ ವ್ಯಕ್ತಿಗೆ ನಾನು ಊಟ ಕೊಟ್ಟು ದೇವ್ರನ್ನ ನೋಡಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಖಂಡಿತ ಕೇಳಿರೋರು. ಆದ್ರೆ ನಾನು ಅದನ್ನ ಮಾಡಿದ್ರ ಅವ್ರನ್ನ ಹಸಿವಿನಿಂದ ಕಳುಹಿಸ್ಬಿಟ್ಟು ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ? ದೇವರು ಕೇಳೋದಿಲ್ಲ. ನಾವು ಒಳ್ಳೆಯದನ್ನ ಮಾಡುವುದನ್ನ ಕಲಿಬೇಕು. ಒಳ್ಳೆಯದನ್ನ ಮಾಡುವಂತವರಾಗಿ ಇದ್ದು ನಾವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ, ಉಪವಾಸದಿಂದ ಇದ್ದು ವಿಜ್ಞಾಪಿಸುವಾಗ ದೇವರು ಅದನ್ನ ಕೇಳ್ತಾರೆ. ಈ ದಿವಸ ನಾನು ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂತವರಾಗಿರ್ಬೋದು ಅಲ್ಲ, ಅದಕ್ಕಿಂತ ಮುಂಚೆ ನಾವೊಂದು ಪ್ರಶ್ನೆ ನಮ್ಮನ್ನು ಮಾಡ್ಕೊಳ್ಬೇಕು. ನಾನು ಉಪವಾಸ ಇರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ನಾನು ಒಳ್ಳೇದ್ ಮಾಡೋವನಾಗಿದ್ದೇನಾ? ನಾನು ಹಸಿದು ಕುತ್ಕೊಳ್ಳೋದಕ್ಕಿಂತ ಮುಂಚೆ ಯಾರಿಗಾದ್ರೂ ಹೊಟ್ಟೆ ತುಂಬಿಸಿದ್ದೇನಾ ಅಂತ ನಾವು ಯೋಚನೆ ಮಾಡಬೇಕು. ನಮ್ಮಿಂದ ನಮ್ಮನ್ನ ನೋಡಿ ಯಾರಾದ್ರೂ ಒಂದು 4 ಜನ ಇವರೆಷ್ಟು ಒಳ್ಳೆಯವರಪ್ಪ, ಒಳ್ಳೇದ್ ಮಾಡ್ತಾರೆ ಅಂತ ಹೇಳೋರು ಯಾರಾದ್ರೂ ಒಂದು 4 ಜನ ಇದ್ದಾರಾ? ಯೋಚನೆ ಮಾಡಿ ನೋಡ್ಬೇಕು. ಒಂದು ದಿವಸ ದೇವರ ನ್ಯಾಯ ತೀರ್ಪಿನ ಮುಂದೆಗಡೆ ನಾವು ಬಂದು ನಿಲ್ಲುವಾಗ ಒಂದ್ 4 ಜನ ಬಂದು, ಈ ವ್ಯಕ್ತಿ ನನಗೆ ನೀರಿಲ್ದೆ ನಾನು ಬಾಯಾರಿದ್ದೆ ನೀರು ಕೊಟ್ಟ, ನನಗೆ ಹಸಿವಿತ್ತು ಈ ವ್ಯಕ್ತಿ ಊಟ ಕೊಟ್ಟ, ನಾನು ಕಷ್ಟದಲ್ಲಿದ್ದೆ ಈ ವ್ಯಕ್ತಿ ಸಹಾಯ ಮಾಡ್ದ ಅಂತ ನಮ್ಮ ಪರವಾಗಿ ಯಾರಾದ್ರೂ 4 ಜನ ಬಂದು ಸಾಕ್ಷಿ ಹೇಳೋ ರೀತಿ ನಾವು ಬದುಕ್ತಾ ಇದೀವ? ಅಥವಾ ಇವನ ಇರೋ ಅನ್ನನೂ ಕಿತ್ಕೊಂಡ್ಬಿಡ್ತಾನೆ, ಇರೋ ಬಟ್ಟೆನ ಕಿತ್ಕೊಂಡ್ಬಿಡ್ತಾನೆ, ಎಷ್ಟಿದ್ರು ಎಲ್ಲ ಇವನ್ಗೆ, ಪಕ್ಕದಲ್ಲಿ ಒಬ್ಬ ಸಾಯ್ತಾ ಇದ್ರು ಕೂಡ ಅವ್ನು ತಿರುಗಿ ನೋಡೋದಲ್ಲ ಇವನು, ನಮ್ಗೆ ಈ ತರ ಅನ್ಯಾಯ ಮಾಡ್ಬಿಟ್ಟ, ನಮ್ಗೆ ಇದ್ದೆಲ್ಲ ಕಿತ್ಕೊಂಡ್ಬಿಟ್ಟ, ನಾವು ಹೊಟ್ಟೆ ಮೇಲೆ ಹೋಗ್ಬಿಟ್ಟ ಅಂತ ಹೇಳೋ ರೀತಿ ನಾವು ಬದುಕ್ತಾ ಇದೀವ? ನಾವು ಯೋಚನೆ ಮಾಡಿ ನೋಡ್ಬೇಕು. ನಾವು ಉಪವಾಸ ಇದ್ದು ಪ್ರಾರ್ಥಿಸುವಾಗ ದೇವರು ಅದನ್ನ ಕೇಳ್ತಾರೆ. ಆದ್ರೆ ಯಾವಾಗ ನಾವು ಒಳ್ಳೇದನ್ನ ಮಾಡಿ ದೇವರನ್ನ ನೋಡಿ ಉಪವಾಸ ಇದ್ದು ಪ್ರಾರ್ಥಿಸುವಾಗ ದೇವರದನ್ನ ಕೇಳ್ತಾರೆ. ಆದ್ರೆ ಒಳ್ಳೇದು ನಮ್ಮಲ್ಲಿ ಇಲ್ಲದೆ ನಾವು ಏನೇ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ಕೂಡ ಯಾವ ಪ್ರಯೋಜನ ಕೂಡ ಅದರಿಂದ ನಮಗಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಡೆಯಲ್ಲಿ ನಡೆಯುವಂತ ನ್ಯಾಯ ತೀರ್ಪಿನ ವಿಷಯವಾಗಿ ಮಾತಾಡ್ತಾರೆ. ಅವ್ರು ಮಾತಾಡಿಸ್ತಾ ಜನಗಳನ್ನ 2 ವಿಂಗಡ ಮಾಡ್ತಾರೆ. ಒಂದು ಗುಂಪನ್ನು ನೋಡಿ ಹೇಳ್ತಾರೆ, ನನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರೇ, ಲೋಕಾದಿಯಿಂದ ನಿಮಗೆ ಸಿದ್ಧ ಮಾಡಲ್ಪಟ್ಟಂತ ರಾಜ್ಯದನ್ನ ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ, ಅಲ್ಲಿ ಹೋಗಿ ವಾಸ ಮಾಡಿ ಅಂತ. ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳ್ತಾರೆ, ನಾನು ಹಸಿವಿನಿಂದ ಇದ್ದೇನು, ನೀವು ಊಟವನ್ನು ಕೊಟ್ಟಿರಿ, ನಾನು ಬಾಯಾರಿದ್ದನು, ನೀರನ್ನ ಕೊಟ್ಟಿರಿ, ವಸ್ತ್ರ ಇಲ್ಲದವನಾಗಿದ್ದ ವಸ್ತ್ರವನ್ನು ಕೊಟ್ಟಿರಿ, ನಾನು ಅನಾರೋಗ್ಯದಿಂದ ಇದ್ದೇನು, ನನ್ನನ್ನು ವಿಚಾರಿಸುವುದಕ್ಕೆ ಬಂದಿರಿ, ನಾನು ಸೆರೆಮನೆಯಲ್ಲಿ ಇದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ, ನಾನು ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ ಅಂತ ಎಷ್ಟೋ ಕಾರ್ಯಗಳು ಹೇಳ್ತಾರೆ. ಇನ್ನೊಂದು ಗುಂಪಿನವ್ರಿಗೆ ಹೇಳ್ತಾರೆ, ನೀವು ಶಾಪಗ್ರಸ್ತರೇ, ಪಿಶಾಚಿನಿಗೂ ಅವನು ದೂತನಿಗೂ ಮಾಡಿರುವಂತ ಬೆಂಕಿ ಕೆರೆಗೆ ಹೋಗಿ ಬೀಳಿರಿ ಅಂತ. ಆಗ ಅದಕ್ಕೂ ಕಾರಣ ಹೇಳ್ತಾರೆ, ಈ ತರ ಎಲ್ಲ ನಾನು ಇದ್ದೆ, ಆದ್ರೆ ನೀವು ನನಗೆ ಏನು ಮಾಡಿಲ್ಲ. ಆಗ ಅವ್ರು ಕೇಳ್ತಾರೆ, ನಾವು ಯಾವಾಗ ನೀನ್ ಆತರ ಇದ್ದದ್ದು ನೋಡ್ದಿ, ನಾವ್ ಯಾವಾಗ ಮಾಡಿದಿರ ಹೋದ್ವಿ ಅಂತ ಅನ್ನುವಾಗ, ಅಲ್ಪರಾಗಿರುವಂತ ಇವರುಗಳಿಗೆ ನೀವು ಅದನ್ನ ಮಾಡದೆ ಹೋಗುವಾಗ ನನಗೂ ಮಾಡದವರಾದಿರಿ. ಹಾಗಂದ್ರೆ ಅರ್ಥ ಏನು? ನಿನ್ ಕಣ್ಣು ಮುಂದೆ ಕಾಣಿಸುವಂತ ಮನುಷ್ಯರು ಯಾರಿಗೇ ಆಗಿರಲಿ, ನೀನು ಒಳ್ಳೆಯದನ್ನ ಮಾಡದೆ ಹೋಗುವಾಗ ನೀನ್ ನನಗೂ ಮಾಡದವನಾದಿ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಆದ್ರಿಂದ ನಾವು ಒಳ್ಳೆಯದನ್ನ ಮಾಡುವಂತವರಾಗಿರಬೇಕು, ಕೆಟ್ಟದ್ದನ್ನ ಬಿಟ್ಟು ಬಿಡಬೇಕು, ಒಳ್ಳೆಯದನ್ನ ಅಳವಡಿಸ್ಕೊಳ್ಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಕೆಟ್ಟದ್ದನ್ನ ಬಿಟ್ಬಿಡ್ತಾರೆ, ಒಳ್ಳೆಯದನ್ನ ಅಳವಡಿಸ್ಕೊಳ್ಳೋದಿಲ್ಲ. ಅದು ಅರ್ಧ ಮಾತ್ರ. ಕೆಟ್ಟದ್ದನ್ನ ಬಿಟ್ಟು ಬಿಡೋದು, ಪಾಪವನ್ನು ಬಿಟ್ಟು ಬಿಡೋದು, ಪೂರ್ವ ಕ್ರಿಯೆಗಳನ್ನು ಬಿಟ್ಟು ಬಿಡೋದು ಅರ್ಧ ಮಾತ್ರ. ಅರೆ ಅಲ್ಲಿಗೆ ಪೂರ್ತಿ ಆಗಲಿಲ್ಲ. ಒಳ್ಳೆಯದನ್ನ ನಾವು ಮಾಡ್ಬೇಕು, ಆಗ ಅದು ಪೂರ್ತಿ. ಆದ್ರೆ ನಾವು ಒಳ್ಳೇದನ್ನ ಮಾಡಿಲ್ಲ ಅಂತಂದ್ರೆ ಸ್ವಾರ್ಥಿಗಳಾಗಿ ಬದುಕ್ತಾ ಇದೀವಿ ಅಂತ ಅರ್ಥ. ನಾವು ಸ್ವಾರ್ಥಿಗಳಾಗಿ ಬದುಕಬಾರದು. ಕೆಟ್ಟದನ್ನ ಬಿಟ್ಟು ಉದಾರವಾಗಿ ಒಳ್ಳೆಯದನ್ನ ಮಾಡುವಂತವರಾಗಿ ನಾವು ಬದುಕಬೇಕು. ಆಗ ನಾವು ದೇವರನ್ನ ನೋಡಿ ಮಾಡುವಂತ ಉಪವಾಸ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡ್ತಾರೆ. ಹಲ್ಲೆಲೂಯ. ನಾವು ಉಪವಾಸದಿಂದ ಇದ್ದು ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲಾಗಿ ನಮ್ಮ ಪೂರ್ವ ಕೆಟ್ಟ ಪಾಪಗಳಿಂದ ನಾವು ಮನ ತಿರುಗಿ ಉಪವಾಸ ಇದ್ದು ಪ್ರಾರ್ಥಿಸುವಾಗ ದೇವರು ಕೇಳ್ತಾರೆ. ಎರಡನೇದು ಅಷ್ಟು ಮಾತ್ರ ಅಲ್ಲ, ಒಳ್ಳೆಯದನ್ನ ಮಾಡುವಂತವರಾಗಿ ಉಪವಾಸ ಇದ್ದು ನಾವು ಪ್ರಾರ್ಥಿಸಬೇಕು. ಆಗ ದೇವರ ಆ ಪ್ರಾರ್ಥನೆಗಳನ್ನ ಕೇಳ್ತಾರೆ.